ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಅನುರಾಧ ಅಂತ ಹೇಳಿ. ನಾನು ಇವತ್ತಿಂದ ನಿಮಗೆ ಅಂದ್ರೆ 8th ಕ್ಲಾಸ್ನವರಿಗೆ ಮ್ಯಾಥ್ಸ್ ಕ್ಲಾಸ್ ಗಣಿತ ಕ್ಲಾಸ್ ಅನ್ನ ಹೇಳ್ಕೊಡ್ತೀನಿ ಇವತ್ತಿಂದ, ಆಯ್ತಾ? ನೀವೆಲ್ಲರೂ ಎಂಜಾಯ್ ಮಾಡಿದಿರಿ ಅನ್ಕೋತೀನಿ ನಾನು. ಓಕೆ, ನಾವು ಇವತ್ತು ಯಾವ ಒಂದು ಫಸ್ಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ವರ್ಗ ಮತ್ತು ಘನ ಅನ್ನುವಂತ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಯಾವ್ದು ಹಾಗಾದ್ರೆ ವರ್ಗ ಮತ್ತು ಘನ. ಮಡಿಕಿ ಹೊನ್ನಳ್ಳಿ GHPS ಮಡಿಕಿ ಹೊನ್ನಳ್ಳಿ ಸ್ಕೂಲ್ ನಿಂದ ಸ್ಟೂಡೆಂಟ್ಸ್ ಜಾಯ್ನ್ ಆದ್ರು. ವೆಲ್ಕಮ್ ಟು ದ ಕ್ಲಾಸ್ ಸ್ಟೂಡೆಂಟ್ಸ್. ಓಕೆ, ವರ್ಗ ಮತ್ತು ಘನ ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡೋದು, ನಾವೊಂದು ಮೋಟಿವೇಶನಲ್ ಸ್ಟೋರಿ ಅಂದ್ರ ನೀತಿ ಕಥೆಗಳನ್ನ ಒಂದ್ 5 ನಿಮಿಷ ನೀತಿ ಕಥೆಯನ್ನ ಕೇಳಿ ಬಂದು ನಾವೇನ್ ಮಾಡೋಣ, ನಮ್ಮ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ನೀವೆಲ್ಲರೂ ರೆಡಿ ಇದ್ದೀರಾ ಹಾಗಾದ್ರೆ? ಓಕೆ, ಒಂದ್ ಸೆಕೆಂಡ್. ನಮ್ಮ ಇವತ್ತಿನ ಮೋಟಿವೇಶನಲ್ ಸ್ಟೋರಿ ಏನಿದೆ? ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್. ಮೋಟಿವೇಶನಲ್ ಸ್ಟೋರಿಯನ್ನ ನೋಡ್ಕೊಂಡು ಬರೋಣಂತೆ. ಒಂದ್ಸಲ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಒಂದ್ ಸೆಕೆಂಡ್. ಓಕೆ, ಹೌದಾ? ಇಲ್ಲೇ ಏನಾಗಿದೆ, ನಮ್ಗೆ ಮೋಟಿವೇಶನಲ್ ಸ್ಟೋರಿ ಇದೆ. ಇಲ್ಲಿ ಏನಾಗ್ತಾ ಇದೆ, ಹೌದಾ? ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ರಾಜುವಿನ ಚಿತ್ರಕಲೆಯ ಪ್ರಯತ್ನ. ಫಸ್ಟ್ ಸ್ಟೋರಿ ಕೇಳ್ರಿ, ಆಮೇಲೆ ಏನಾಗುತ್ತೆ ಅಂತ ನೋಡೋಣಂತ. ಹೌದಾ? ಇದೇನ್ ಸ್ಟೋರಿ, ಯಾವ ಬೇಸ್ ಮೇಲೆ ನಮ್ಗೆ ಸ್ಟೋರಿ ಬರ್ತಾ ಇದೆ ಅಂತ. ಓಕೆ, ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ಒಂದು ಚಿತ್ರ ಇದೆ. ಹೌದಾ? ರಾಜುವಿನ ಚಿತ್ರಕಲೆಯ ಪ್ರಯತ್ನ. ಹೌದಾ? ರಾಜು ಎಂಬ ಸಣ್ಣ ಹುಡುಗನಿಗೆ ಚಿತ್ರ ಬರೆಯುವುದೆಂದರೆ ಬಹಳ ಇಷ್ಟ. ಆದರೆ ಅವನು ಬಿಡಿಸಿದ ಪ್ರತಿಯೊಂದು ಚಿತ್ರವು ಸರಿಯಾಗಿ ಬರುತ್ತಿರಲಿಲ್ಲ. ಅಂದ್ರೆ ರಾಜು ಅನ್ನೋಂತ ಒಂದು ಹುಡುಗನಿಗೆ ಏನಾಗಿತ್ತಂತ, ಡ್ರಾಯಿಂಗ್ ಅಂದ್ರೆ ಚಿತ್ರ ತೆಗೆಯೋದಂದ್ರೆ ಬಹಳ ಇಷ್ಟ. ಹೌದಾ? ನಿಮ್ಮಲ್ಲಿನೂ ಬಹಳ ಜನಕ್ಕೆ ಅಭ್ಯಾಸ ಮಾಡೋದಕ್ಕಿಂತ ಅವರಿಗೆ ಬೇರೆ ಅಂದ್ರೆ ಡ್ರಾಯಿಂಗ್ ಇರ್ಬೋದು, ಈ ರೀತಿ ಚಿತ್ರಗಳನ್ನ ತೆಗೆಯೋದ್ರಲ್ಲಿ ಅಥವಾ ನೀವೇನಾದ್ರೂ ಆರ್ಟ್ ಗಳನ್ನ ಮಾಡುವುದ್ರಲ್ಲಿ ಇಂಟ್ರೆಸ್ಟ್ ಇರ್ತೈತಿ. ಹೌದಾ? ಅಲ್ಲಿ ಮತ್ತೆ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ, ಇತರ ಮಕ್ಕಳು ಅವನನ್ನು ನೋಡಿ ನಗುತ್ತಿದ್ದರು. ಇದರಿಂದ ತೀವ್ರ ನಿರಾಶೆಗೊಂಡ ರಾಜು ಚಿತ್ರ ಬಿಡಿಸುವುದನ್ನೇ ಶಾಶ್ವತವಾಗಿ ಬಿಡಲು ನಿರ್ಧರಿಸಿದ. ಅವೇನ್ ಮಾಡಿದ, ಸ್ಟಾರ್ಟಿಂಗ್ ಸ್ವಲ್ಪ ಚಿತ್ರವನ್ನ ತೆಗಿಬೇಕಾದ್ರೆ ಏನಾಯ್ತು, ಅವೆಲ್ಲ ಸ್ವಲ್ಪ ಚಲೋ ಬರ್ಲಿಲ್ಲ. ಹಾಗಾಗಿ ಬೇರೆ ಅವನ ಫ್ರೆಂಡ್ಸ್ ಎಲ್ಲ ಏನ್ ಮಾಡಿದ್ರು, ಅದನ್ನ ನೋಡಿ ನಗ್ಲಿಕ್ಕತ್ರ, ಏನ್ ಚಂದ ತೆಗ್ದಿದ್ದಾನ ನೋಡಿವ ಹಾಗೆ ಹೀಗೆ ಅಂತ. ಅವಾಗ ಅವ ಏನ್ ಮಾಡಿದ, ಇಲ್ಲ ನನ್ಗೆ ಆಗುದಿಲ್ಲ, ಬಿಟ್ ಬಿಡೋಣ ಅಂತ ಹೇಳಿ ಅವ ಏನ್ ಮಾಡಿದ, ಬಿಡ್ಲಿಕ್ಕೆ ನಿರ್ಧರಿಸಿದ. ಆಮೇಲೆ ಏನಾಯ್ತು ನೋಡೋಣ. ಓಕೆ, ಅವಾಗ ಏನಾಯ್ತು, ಬಾವಿಯ ಬಳಿಯ ರಹಸ್ಯ. ಇದನ್ನು ಗಮನಿಸಿದ ಅವನ ಅಜ್ಜ ರಾಜುವನ್ನು ಮನೆಯ ಹಿತ್ತಲಲ್ಲಿದ್ದ ಬಾವಿಯ ಬಳಿ ಕರೆದೊಯ್ದರು. ಕಲ್ಲಿನ ಮೇಲೆ ಸತತವಾಗಿ ಉಜ್ಜುತ್ತಿದ್ದ ಮೃದುವಾದ ಹಗ್ಗವನ್ನು ತೋರಿಸಿದರು. ಹೌದಾ? ಅಲ್ಲೇ ಬಾವಿ ಹತ್ರ ಕರ್ಕೊಂಡು ಹೋಗಿ, ಅಲ್ಲಿ ಏನಾಗಿತ್ತು, ಸತತವಾಗಿ ಅಲ್ಲಿ ಬಾವಿ ಹಗ್ಗ ಏನಾಗ್ತಾ ಇತ್ತು, ಕಲ್ಲಿನ ಮೇಲೆ ಉಜ್ತಾ ಇತ್ತು. ಅವಾಗ ಅವ್ರ ಏನ್ ಹೇಳ್ತಾರ ನೋಡು ರಾಜು, ಮೃದುವಾದ ಹಗ್ಗವು ನಿರಂತರ ಶ್ರಮದಿಂದ ಗಟ್ಟಿಯಾದ ಕಲ್ಲಿನ ಮೇಲೂ ಗೆರೆಯನ್ನು ಮೂಡಿಸುತ್ತದೆ. ಸೋಲು ನಿನ್ನ ಕೊನೆಯಲ್ಲ, ಅದು ಕಲಿಯುವಿಕೆಯ ಮೊದಲ ಹೆಜ್ಜೆ. ಅಂದ್ರ ನಿಮಗ ಅರ್ಥ ಆಗ್ತಿರ್ಬೋದು, ಕಲ್ಲು ಎಷ್ಟು ಗಟ್ಟಿ ಇರ್ತೈತಿ, ಹಗ್ಗ ಎಷ್ಟು
ಸ್ವಲ್ಪ ಮೃದು ಇರ್ತೈತೆ. ಅದಕ್ಕೆ ಹಗ್ಗದಿಂದ ಕಲ್ಲನ್ನ ನಾವು ಕೊರಿತೇವಂದ್ರೆ ಸಾಧ್ಯ ಇಲ್ಲ. ಬಟ್ ಅದಕ್ಕೆ ಏನಾಯ್ತು, ಸಾಕಷ್ಟು ದಿನಗಳು ಬೇಕಾಯ್ತು. ಅದು ಏನಾಗ್ತಾ ಇದೆ, ಅದು ದಿನಂಪ್ರತಿ ಕೊರೆದು ಏನಾಯ್ತು, ಆ ಕಲ್ಲಿನ ಮೇಲೆ ಒಂದು ಮಾರ್ಕ್ ಮೂಡ್ಲಿಕ್ಕೆ ಹತ್ತು. ಅದಕ್ಕೆ ಕಾರಣ ಏನು, ಆ ಹಗ್ಗದ ನಿರಂತರವಾದ ಶ್ರಮ. ಹೌದಾ? ಸೊ ಹಾಗಾದ್ರೆ ಆಮೇಲೆ ಏನಾಯ್ತು ನೋಡ್ರಿ, ನೆಕ್ಸ್ಟ್ ಮುಂದೆ ಹೊಸ ಉತ್ಸಾಹ ಮತ್ತು ಅಭ್ಯಾಸ. ಅಜ್ಜನ ಮಾತು ರಾಜುವಿಗೆ ಹೊಸ ಉತ್ಸಾಹ ನೀಡಿತು. ಅವಾಗ ಅವಂಗ ಏನಾಯ್ತು, ಹಾಗಾದ್ರೆ ಈ ಹಗ್ಗನ ಒಂದು ಕಲ್ಲನ್ನ ಏನ್ ಮಾಡ್ತಾ ಇದೆ, ದಿನಂಪ್ರತಿ ಕೊರೆದು ಸಣ್ಣ ಮಾಡಿದೆ ಅಂದ್ರೆ ನಾನು ಯಾಕೆ ಮಾಡ್ಬಾರ್ದು ಅಂತ ಅವನ ಕಡೆ ಆ ಅಜ್ಜನಿಂದ ಏನಾಯ್ತು, ಹೊಸ ಉತ್ಸಾಹ ನೀಡಿತು. ಅವನು ಸೋಲಿಗೆ ಹೆದರದೆ ಪ್ರತಿದಿನ ನಿರಂತರವಾಗಿ ಚಿತ್ರ ಬಿಡಿಸಲು ಪ್ರಾರಂಭಿಸಿದ. ಹೌದಾ? ಸೊ ಅವ ಏನ್ ಮಾಡಿದ, ದಿನಂಪ್ರತಿ ಇವತ್ ಕೆಡ್ತು. ಹೌದಾ? ಸ್ವಲ್ಪ ಇವತ್ತೇನೋ ಡ್ರಾಯಿಂಗ್ ಸರಿ ಬರ್ಲಿಲ್ಲ. ಹೌದಾ? ಅವ ಏನ್ ಮಾಡಿದ, ದಿನಂಪ್ರತಿ ಇಲ್ಲಿ ಏನ್ ಮಾಡಿದ, ಚಿತ್ರವನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ. ಈ ರೀತಿ ಮತ್ತೊಂದ್ ಮಾಡಿದ. ಹೌದಾ? ಕಾಣಿಸ್ತಾ ಇರ್ಬೋದು ಇಲ್ಲೇ. ಹೌದಾ? ಈ ರೀತಿ ದಿನಂಪ್ರತಿ ಒಂದೊಂದ್ ತರ ಚಿತ್ರವನ್ನ ತೆಗಿಲಿಕ್ಕೆ ಮಾಡಿದ. ಒಂದಷ್ಟು ದಿನ ಹೋಯ್ತು. ಹೌದಾ? ಒಮ್ಮೆನೋ ಕೆಡ್ತು, ಮತ್ತೊಂದ್ ದಿನ ಸರಿ ಆಯ್ತು, ಮತ್ತೊಂದ್ ದಿನ ಅದಕ್ಕಿಂತ ಇಂಪ್ರೂವ್ ಮಾಡಿತ್ತು. ಹೌದಾ? ಸೊ ಅದಾದ್ಮೇಲೆ ಏನಾಯ್ತು, ವೆರಿ ಗುಡ್. ಅಲ್ಲಿ ಏನಾಯ್ತು ನೋಡ್ರಿ, ಪ್ರಥಮ ಬಹುಮಾನ ಗೆದ್ದ ರಾಜು. ಕೆಲವೇ ತಿಂಗಳಲ್ಲಿ ಶಾಲೆಯಲ್ಲಿ ನಡೆದ ರಾಜ್ಯ ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ರಾಜು ತನ್ನ ಸುಂದರ ವರ್ಣಚಿತ್ರದಿಂದ ಪ್ರಥಮ ಬಹುಮಾನವನ್ನ ಗೆದ್ದುಕೊಂಡನು. ಹೌದಾ? ಪ್ರತಿಯೊಬ್ಬರು ರಾಜುವಿನ ಅದ್ಭುತ ಪ್ರಗತಿಯನ್ನು ನೋಡಿ ಮೆಚ್ಚುಗೆಯಿಂದ ಚಪ್ಪಾಳೆ ತಟ್ಟಿದರು. ಅಂದ್ರೆ ಏನಾಯ್ತವ, ಪ್ರತಿದಿನ ಅದನ್ನು ಪ್ರಯತ್ನ ಪಟ್ಟು ಒಂದು ಚಲೋ ಡ್ರಾಯಿಂಗ್ ಅನ್ನ ತೆಗಿಲಿಕ್ಕೆ ರೆಡಿ ಆದ. ಅದಾದ್ಮೇಲೆ ಒಂದಷ್ಟು ದಿವಸಗಳಲ್ಲಿ ಅವರ ಶಾಲೆಯಲ್ಲಿ ನಡೆದ ರಾಜ್ಯ ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಅವ ಏನ್ ಮಾಡಿದ, ಪ್ರಥಮ ಬಹುಮಾನವನ್ನ ಗೆದ್ಕೊಂಡ. ಹೌದಾ? ಆಮೇಲೆ ಅವನ್ ನೋಡಿ ಎಲ್ಲರೂ ಅವನ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಚಪ್ಪಾಳೆ ಮೂಲಕ. ಹೌದಾ? ನೆಕ್ಸ್ಟ್ ಅದಕ್ಕ ಕಥೆಯ ಸಂದೇಶ ಅಂದ್ರ ಮಾರಲ್ ಆಫ್ ದ ಸ್ಟೋರಿ. ಹೌದಾ? ಪ್ರಯತ್ನಕ್ಕೆ ಎಂದಿಗೂ ಸೋಲಿಲ್ಲ. ನಿರಂತರ ಶ್ರಮ, ಸತತ ಅಭ್ಯಾಸ ಮತ್ತು ಆತ್ಮವಿಶ್ವಾಸವಿದ್ದರೆ ಎಂತಹ ಕಷ್ಟದ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು. ಹೌದಾ? ನಮ್ದು ಈ ಮಾರಲ್ ಆಫ್ ದ ಸ್ಟೋರಿ ಏನಾಯ್ತು, ಹಾಗಾದ್ರೆ ನಮ್ದು ಸತತ ಅಭ್ಯಾಸವನ್ನ, ನಾವು ಶ್ರಮವನ್ನ ಪಡ್ತಾ ಇದ್ರೆ ನಾವು ನಿರಂತರವಾಗಿ ಏನಾದ್ರೂ ಒಂದು ಸಾಧಿಸಬಹುದು. ಹೌದಾ? ಹಾಗಾದ್ರೆ ಮಕ್ಕಳೇ, ನೀವ್ ಇವಾಗ ಹೇಳ್ರಿ, ಅಲ್ಲೊಂದು ಕ್ವಶನ್ ಇದೆ. ಹೌದಾ? ನೀವು ಈ ಕಥೆಯಿಂದ ಏನು ಕಲಿತೀರಿ? ಹೌದಾ? ಅಲ್ಲಿ ಆಪ್ಷನ್ ಅಂತ ಇದೆ, ಕಷ್ಟ ಬಂದಾಗ ಕೆಲಸವನ್ನು ಬಿಡಬೇಕು. ಆ ಸೋಲಿಗೆ ಜಗ್ಗದೆ ನಿರಂತರ ಪ್ರಯತ್ನ ಮಾಡಬೇಕು. ಈ ಇತರರು ನಕ್ಕಾಗ ಹೆದರಿ ಸುಮ್ಮನಿರಬೇಕು. ಏನ್ ಮಾಡ್ತೀರಿ ಹಾಗಾದ್ರೆ? ಕಷ್ಟ ಬಂತಂತ ಕೆಲಸ ಬಿಟ್ಬಿಡ್ತೀರಿ ಅಥವಾ ಯಾರ ನಕ್ರಂತ ಬಿಟ್ಬಿಡ್ತೀರಿ? ಇಲ್ಲ, ನೀವು ಜಾನ್ ಮಕ್ಕಳಲ್ಲ. ಸೊ ಹಾಗಾದ್ರೆ ನೀವು ಏನ್ ಮಾಡ್ಬೇಕು, ರಾಜುನ್ ಹಾಗೆ ನಿಮ್ಗೆ ಇದ್ರ ಅರ್ಥ ಏನಂದ್ರೆ, ನೀವು ಕ್ಲಾಸ್ ನಲ್ಲಿ ಏನ್ ಮಾಡ್ತಿರ್ತೀರಿ ಅಂದ್ರೆ, ಇಲ್ಲ ನನಗೆ ಮ್ಯಾಥ್ಸ್ ಬರುದಿಲ್ಲ, ನಂಗೆ ಲೆಕ್ಕ ಮಾಡ್ಲಿಕ್ಕೆ ಬರುದಿಲ್ಲ, ಸೊ ಆ ಕ್ಲಾಸಿಗೂ ಬೇಡ, ಅಲ್ಲಿ ಲೆಕ್ಕ ಮಾಡ್ಸೋದು ಬೇಡ. ಅವಾಗ ಏನ್ ಮಾಡೋದು, ಬೇರೆ ಒಂದ್ ನೋಟ್ಸ್ ಏನೋ ಬರ್ಕೋತ ಕೊಡೋದು. ಅಥವಾ ನಿಮಗೆ ಇಂಗ್ಲಿಷ್ ನಂಗೆ ತಿಳಿಯುದೇ ಇಲ್ಲ, ನಂಗೆ ಇಂಗ್ಲಿಷ್ ಅವ್ರ ಟೀಚರ್ ಏನ್ ಮಾತಾಡ್ತಾರೆ ನನ್ಗೆ ಅರ್ಥ ಆಗೋದಿಲ್ಲ, ಸೊ ಇಂಗ್ಲಿಷ್ ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ. ಹೌದಾ? ಈ ರೀತಿ ಮಾಡದೆ ಅದರಲ್ಲಿ ನಾವು ಇಂಟ್ರೆಸ್ಟ್ ಇದ್ದು ದಿನ ಇವತ್ತೊಂದ್ ಕಲ್ತೀವಿ, ನಾಳೊಂದ್ ಕಲ್ತೀವಿ ಮಾಡ್ತಾ ಹೋದ್ವಿ ಅಂದ್ರ ಅದರಲ್ಲಿ ನಾವು ಪರಿಣಿತರಾಗ್ತೇವಿ. ಹಾಗಾಗಿ ಇವತ್ತಿನ ಮಾರಲ್ ಆಫ್ ದ ಸ್ಟೋರಿ ಏನಾಯ್ತು, ಹಾಗಾದ್ರೆ ನಿರಂತರ ಶ್ರಮ, ಸತತ ಅಭ್ಯಾಸ ಮತ್ತು ಆತ್ಮವಿಶ್ವಾಸವಿದ್ದರೆ ಎಂತಹ ಕಷ್ಟದ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು ಅನ್ನೋದು ಆಗಿತ್ತು. ಓಕೆ ಓಕೆ, ನೀವ್ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ ನಾನು. ಹಾಗಾದ್ರೆ ಇದ್ರ ಅರ್ಥ ಏನ್ ಹಾಕ್ಲಿ ನಾ? ಹಾಗಾದ್ರೆ ಕಷ್ಟ ಬಂದಾಗ ಕೆಲಸವನ್ನ ಬಿಡ್ಬೇಕು ಅಥವಾ ಇತರ ನಕ್ಕಾಗ ಬೇಡ. ಅದೇ ನಾನು ಆಪ್ಷನ್ ಬಿ ಅನ್ನ ಅಥವಾ ಆ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೋಲಿಗೆ ಜಗ್ಗದೆ ನಿರಂತರ ಪ್ರಯತ್ನ ಮಾಡ್ಬೇಕು. ಸರಿಯಾದ ಉತ್ತರ. ಓಕೆ, ಸತತ ಶ್ರಮ ಮತ್ತು ಅಭ್ಯಾಸವೇ ವಿಜಯದ ಗುಟ್ಟು. ಓಕೆ, ಇದು ಇವತ್ತಿನ ನಮ್ದು ಏನಾಗಿತ್ತು, ಮೋರಲ್, ಇದು ಮೋಟಿವೇಶನಲ್ ಸ್ಟೋರಿ ಆಗಿತ್ತು. ಹಾಗಾದ್ರೆ ಇವತ್ತಿನ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ್ದು ಹಾಗಾದ್ರೆ? ವರ್ಗ ಮತ್ತು
ಘನ ಅಂತ ಹೇಳಿ. ಆದ್ರೆ ನಾನು ಇಲ್ಲಿ ಇವತ್ತು ಹೇಳ್ತಾ ಇರೋದು ಈ ವರ್ಗ ಅನ್ನೋದನ್ನ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಘನ ಇರ್ಲಿ, ಇದ್ರಲ್ಲಿ ಬರುವಂತ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ಹಾಗಾದ್ರೆ ವರ್ಗ ಮತ್ತು ಘನ ಅಂತ ಇದೆ. ಓಕೆ, ಸೊ ವರ್ಗ, ಹೌದಾ, ವರ್ಗ ನಾ ಹೇಳಿದ್ನಲ್ಲ, ಈ ಘನವನ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ವರ್ಗವನ್ನ ಹೇಳ್ತೀನಿ. ಹಾಗಾದ್ರೆ ವರ್ಗ ಅಂದ್ರೆ ಏನು? ವರ್ಗ ಅಂದ್ರೆ ಏನ್ ಹಾಗಾದ್ರೆ? ವರ್ಗ ಅಂದ್ರೆ ಅದರ ಅರ್ಥ ಎರಡು. ಸೊ ವರ್ಗ ಸಂಖ್ಯೆ ಅಂತ ನಾವು ಬರಿತೀವಿ. ಫಾರ್ ಎಕ್ಸಾಂಪಲ್ 2 ಸ್ಕ್ವೇರ್ ಅಂತ ಬರಿತೀವಿ, ಹೌದಾ, ವರ್ಗ. ಹೌದಾ, ವರ್ಗ ಅಂದ್ರೆ ನಾವ್ ಇನ್ನೂ ಒಂದು ಹೇಳ್ತೀವಿ, ಹೌದಾ, ಈ ಒಂದು ಚೌಕಕ್ಕೂ ಕೂಡ ನಾವೇನಂತ ಹೇಳ್ತೀವಿ? ವರ್ಗ ಅಂತ ಕರಿತೀವಿ. ಕರೆಕ್ಟಾ? ಸೊ ಇಲ್ಲಿ ಏನಾಗತ್, ನಾನು ಇಲ್ಲಿ 2 ಬರದೆ ಅಂದ್ರೆ ಇದೆಷ್ಟಾಯ್ತು? 4. ಅಂದ್ರೆ 2 ಸ್ಕ್ವೇರ್ ಅಂತ ಆಯ್ತು. ಓಕೆ, ಸೊ ಇಲ್ಲಿ ವರ್ಗ ಅಂದ್ರೆ ಏನಾಯ್ತು ನಮ್ಗೆ? 2. ಅದರ ಅರ್ಥ ಏನು? 2. ಒಂದು ಸಂಖ್ಯೆಯನ್ನ ನಾವು 2 ಸತಿ ಮಲ್ಟಿಪ್ಲೈ ಮಾಡ್ತೀವಿ, ಅವಾಗ ಅದೇನಾಯ್ತು? ವರ್ಗ ಅಂತ ಅನಿಸ್ಕೊಳ್ತಿತ್ತು. ಹೌದಾ? ಸೊ ಇವಾಗ 1 ಇಂಟು 1 ಇಸ್ ಈಕ್ವಲ್ ಟು ಎಷ್ಟಾಯ್ತು? 1 ಆಯ್ತು. ಸೊ 2 ಇಂಟು 2 ಇಸ್ ಈಕ್ವಲ್ ಟು ಎಷ್ಟಾಯ್ತು? 4 ಆಯ್ತು. ರೈಟ್? ಹಾಗಾದ್ರೆ ನೆಕ್ಸ್ಟ್ 3 ಇಂಟು 3 ಮಾಡ್ರಿ, ಎಷ್ಟಾಯ್ತು? 9 ಆಯ್ತು. ಕರೆಕ್ಟ್? 4 ಇಂಟು 4, ಹೌದಾ? ಸೊ ಇದೇನಾಯ್ತು? 16 ಅಂತ ಆಯ್ತು. ಕರೆಕ್ಟಾ? ವರ್ಗ ಅದ್ರದ್ದು ಕಾನ್ಸೆಪ್ಟಿನ ಅರ್ಥ ಏನು? ಆ ಒಂದು ಸಂಖ್ಯೆಯನ್ನ ನಾವು 2 ಸತಿ ಗುಣಾಕಾರ ಮಾಡ್ತೀವಿ, ಹೌದಾ, ವರ್ಗ. ಹೌದಾ? ಸೊ ನೀವ್ ಈಗ ಇದನ್ನ ಕಲಿತಿರ್ಬೋದು. ಈ ಯಾವುದೇ ಒಂದು ವಿಸ್ತೀರ್ಣವನ್ನ ಕಂಡು ಹಿಡೀರಿ ಅಂದ್ರೆ ನಾವು ಅಲ್ಲಿ ಅದನ್ನ ಸ್ಕ್ವೇರ್ ಅಂತ ಕರಿತೀವಿ, ಹೌದಾ? ಈ ವರ್ಗಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಸ್ಕ್ವೇರ್. ಹೌದಾ? ಫಾರ್ ಎಕ್ಸಾಂಪಲ್ 4 ಸ್ಕ್ವೇರ್ ಯೂನಿಟ್ ಅಂತ ಕರಿತಿರ್ತೀವಿ, ಹೌದಾ, ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕರಿತಿರ್ತೀವಿ, ಈ ರೀತಿ. ಹಾಗಾದ್ರೆ ವರ್ಗ ಅಂದ್ರ ಆ ಒಂದು ಸಂಖ್ಯೆಯನ್ನ ನಾವು ಎಷ್ಟು ಸತಿ ಮಲ್ಟಿಪ್ಲೈ ಮಾಡ್ತೀವಿ? ವೆರಿ ಗುಡ್ ಸ್ಟೂಡೆಂಟ್ಸ್, ಏನು? 2 ಸತಿ ಮಲ್ಟಿಪ್ಲೈ ಮಾಡ್ತೇವೆ. ಅದೇ ನೀವು ಘನ ಅಂತ ಬಂತು, ಹೌದಾ? ಸೊ ಇದನ್ನ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಈ ಟಾಪಿಕ್ ಬರೆದಿರೋದ್ರಿಂದ ಅದನ್ನು ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವರ್ಗ ಅಂದ್ರ ಆ ಕೊಟ್ಟಿರುವ ಸಂಖ್ಯೆಯನ್ನ ನಾವೇನ್ ಮಾಡ್ತೀವಿ? 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೊಂದು ಇಲ್ಲಿ ಏನಾಗ್ತೈತಿ? ಸಂಖ್ಯೆಗಳು ಕಾಣಿಸ್ತೈತಿ, ಹೌದಾ? ಸೊ ಅದೇ ರೀತಿ ಘನ ಅಂದ್ರ, ಹೌದಾ, ಒಂದು ಸಂಖ್ಯೆಯನ್ನ 3 ಸತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ 1 ಇಂಟು 1 ಇಂಟು 1, ಹೌದಾ? ಏನಾಯ್ತು? 1 ಒಂದ್ಲೆ 1, 1 ಒಂದ್ಲೆ 1 ಲಾಸ್ಟ್, ಹೌದಾ? ಸೊ ಅದನ್ನ ನಾವು ಈ ರೀತಿ ಬರಿತೀವಿ. 1 ಕ್ಯೂಬ್, 1 ಅಥವಾ 1⁻³ ಅಂತ ಓದ್ತೀವಿ ಕನ್ನಡದಲ್ಲಿ, ಅಥವಾ ನಾವು 1 ಕ್ಯೂಬ್ ಅಂತ ಓದ್ತೀವಿ, ಹೌದಾ? ಅದೇ ರೀತಿ 2 ಕ್ಯೂಬ್, ಹೌದಾ? ಸೊ ಯಾರಾದ್ರೂ ಇದ್ರದ್ದು ಆನ್ಸರ್ ಹೇಳ್ಬೋದಾ ನನ್ಗೆ? 2 ಕ್ಯೂಬ್ ಅಂದ್ರೆ, 2 ಕ್ಯೂಬ್ ಅಂದ್ರೆ ಯಾರಾದ್ರೂ ಆನ್ಸರ್ ಹೇಳ್ಬೋದಾ? 2 ಕ್ಯೂಬ್ ಹೇಳ್ಬೋದಾ? ಮಡಿಕಿ ಹೊನ್ನಳ್ಳಿ ಸ್ಕೂಲ್ ಸ್ಟೂಡೆಂಟ್ಸ್ ಯಾರಾದ್ರೂ ಹೇಳ್ಬೋದಾ? ಅವರಷ್ಟೇ ಅಲ್ಲ, ಬೇರೆ ಯಾರಾದ್ರೂ ಹೇಳ್ಬೋದು, ಹೇಳ್ಬೋದಾ? ಎಸ್, ಓಕೆ. ಸೊ ಅಲ್ಲಿ ಏನಾಗ್ತದೆ? 2 ಕ್ಯೂಬ್ ಅಂತ ಇದೆ, ಹೌದಾ? ಸೊ 2 ಕ್ಯೂಬ್ ಅಂದ್ರೆ 2 ಇಂಟು 2 ಇಂಟು 2 ಅಂತ ಇದೆ. ಓಕೆ, ಸೊ 2ಅನ್ನ 3 ಸತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಹಾಗಾದ್ರೆ 2 2 4, 4 2 8 ಅಂತ ಆಯ್ತು. ಓಕೆ, ಸೊ ಹಾಗಾದ್ರೆ ಇದೆಷ್ಟಾಯ್ತು? 8. ಹಾಗಾದ್ರೆ ವರ್ಗ ಅಂದ್ರೆ ನೀವು ಕಾನ್ಸೆಪ್ಟ್ ಏನಂತ ತಿಳ್ಕೊಬೇಕು? ಆ ಕೊಟ್ಟಿರುವ ಸಂಖ್ಯೆಯನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನಮಗ್ ಆನ್ಸರ್ ಬರುತ್ತೆ. ಘನ ಅಂದ್ರ ಅದೇ ಕೊಟ್ಟಿರುವ ಸಂಖ್ಯೆಯನ್ನ ನಾವು 3 ಸತಿ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಿದಾಗ ನಮಗ ಆನ್ಸರ್ ಬರ್ತೈತಿ. ನನಗನ್ಸಿದ ಮಟ್ಟಿಗೆ ಆಲ್ರೆಡಿ ನಿಮಗೆ ಈ ಒಂದು ಪಾಠ ಇದಾಗಿರ್ಬೋದು, ಕಂಪ್ಲೀಟ್ ಆಗಿರ್ಬೋದು, ಬಟ್ ನಿಮಗೆ ಅದರ ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು. ಇನ್ನು ಸ್ವಲ್ಪ ನಿಮಗೆ ಇನ್ ಡಿಟೇಲ್ ಆಗಿ ಇನ್ನು ಈ ಒಂದು ಪಾಠದಲ್ಲಿ ಕಲಿಯೋಣ ಅಂತ. ಓಕೆ, ಹಾಗಾದ್ರೆ ನಾನು ಇಲ್ಲೊಂದು ನಿಮ್ಗೆ ಇದಕ್ಕೆ ರಿಲೇಟೆಡ್ ಇರುವಂತಹ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ ನೋಡ್ರಿ. ಒಂದ್ ಸೆಕೆಂಡ್, ಹೌದಾ? ಓಕೆ, ಒಂದೇ ಸೆಕೆಂಡ್. ಓಕೆ, ಸೊ ಇಲ್ಲೇನಾಯ್ತು ನಮ್ಗೆ ಇವಾಗ?
ಒಂದ್ ಸೆಕೆಂಡ್. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಿಮಗೆ ನಂಬರ್ಸ್ ಗಳು ಗೊತ್ತಾಗಿರ್ಬೇಕು. ಇಲ್ಲಿ ಸ್ಕ್ವೇರ್ ನಂಬರ್ಸ್ ಗಳಂತದಾವು. ಸೊ ಇಲ್ಲಿ ಏನಾಗತ್ತೆ ನಮ್ಗೆ ಚೌಕ್ಗಳಿದಾವೆ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ, 1 into 1 ಅಂತ ಇದೆ. ಇಲ್ಲಿ ಏನಾಗ್ತಾ ಇದೆ, 2, ಇಲ್ಲೇ 1 into 0 ಅಂತ ಇದೆ. ಇಲ್ಲಿ ಏನಾಗ್ತಾ ಇದೆ, ಡೆಸಿಮಲ್ ಪಾಯಿಂಟ್ಸ್ ಗಳು ಇದಾವೆ. ಹೌದಾ? ಸೊ ಅದು ಯಾವ್ಯಾವ ರೀತಿ ಚೇಂಜ್ ಆಗ್ತಾ ಇದೆ, ನಾನು ಇಲ್ಲಿ ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗ್ತಿದ್ ನೋಡ್ರಿ. ಹೌದಾ? 2 into 2 4. ಹೌದಾ? ಕರೆಕ್ಟ್. ಇಲ್ಲಿ ಕಾಣಿಸ್ತಾ ಇರ್ಬೋದು, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. 2 into 2 ಅಂದಾಗ ನನಗೆ 4 ಬರುತ್ತಾ? ಕರೆಕ್ಟ್. ಅದಾದ್ಮೇಲೆ 2 into 2 0.5 ಅನ್ನ ಕನ್ಸಿಡರ್ ಮಾಡ್ತೇನೆ ನಾನು. ಇಲ್ಲಿ 2 ಬಂತು. ಸೊ 0.2 into 0.5 0.5 into 0.5 ಅಥವಾ 0.5 into 0.5 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತೆ, ನಿಮ್ಗೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನಾನು ನಿಮ್ಗೆ ಕ್ಲಾಸ್ ಹೇಳುವಾಗ ಹೇಳಿದೆ, ಒಂದು ಸಂಖ್ಯೆಯನ್ನ 2 ಸತಿ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ನಮಗೆ ಅಲ್ಲಿ ಆ ಬರುವಂತಹ ಸಂಖ್ಯೆಗೆ ನಾವ್ ಏನಂತ ಕರಿತೀವಿ, ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಆ ವರ್ಗ ಸಂಖ್ಯೆಗಳಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಈ 2 ಮಾಡಿದ್ರೆ 4 ಬಂತು. ರೈಟ್? ಅದೇ ನೀವು 2 ಇಲ್ಲಿ 0.5 ಅಂದ್ರೆ 2 ಪಾಯಿಂಟ್ ಸಮಥಿಂಗ್ ಬಂತು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ 0.5 into 0.5 ಮಾಡಿದ್ವಿ ಅಂದ್ರ 0.25 ಅಂತ ಬಂತು. ಹಾಗಾದ್ರೆ ಮೇಡಮ್ ಇದು 25 ಬರ್ಬೇಕಿತ್ತಲ್ಲ, 0.25 ಯಾಕೆ ಬಂತು? ಯಾಕಂದ್ರಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಗಳಿದಾವು. ಹೌದಾ? ಸೊ ನಾನು ನಿಮಗೆ ಹೇಳ್ತೇನಂತ ಯಾವ ರೀತಿ ಅದು ಚೇಂಜ್ ಆಗ್ತಿತ್ತಂತೆ. ಜಸ್ಟ್ ಇವಾಗ ನೋಡ್ರಿ. ಹೌದಾ? ಸೊ ಹಾಗಾದ್ರೆ ನಾನು ಇಲ್ಲಿ ಮತ್ತೆ ನಿಮ್ಗೆ ಚೇಂಜ್ ಮಾಡ್ತೇನೆ ನೋಡ್ರಿ. ಹೌದಾ? 3 into 3 ಮಾಡಿದ್ರ 9. ಕರೆಕ್ಟ್. 4 16. ಹೌದಾ? 5 into 5. ಕರೆಕ್ಟ್. ರೈಟ್? ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಪಾಯಿಂಟ್ ಹೋಗ್ತಾ. ಹೌದಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, 7 into 7 49 ಆಯ್ತು. ಹೌದಾ? 7 7 49 ಆಯ್ತು. ಬಟ್ ಇಲ್ಲಿ 7.5 ಬಂತು ಅಂದ್ರೂ ಆಟೋಮೆಟಿಕ್ಲಿ ನಮ್ಗೆ ಇಲ್ಲಿ ಏನಾಯ್ತು, ನಂಬರ್ ಚೇಂಜ್ ಆಯ್ತು. 56.25 ಅಂತ ಬಂತು. ಬಟ್ ಅದು ವರ್ಗ ಸಂಖ್ಯೆ ಅಲ್ಲ. ನಮ್ಗೆ 49 ಅದು ವರ್ಗ ಸಂಖ್ಯೆ. ಬಟ್ ಇಲ್ಲಿ ಪಾಯಿಂಟ್ ಸಮಥಿಂಗ್ ಇದ್ದಾಗ ನಮ್ಗೆ ಅಲ್ಲ. ಓಕೆ. ಸೊ ಏನಾಯ್ತಿದು, ಕರೆಕ್ಟ್ ಆಯ್ತಾ? ರೈಟ್. ಅಪ್ ಟು 10 ವರೆಗೂ ಬಂತು ನಮ್ಗೆ. ಹೌದಾ? ಸೊ ನೋಡಿದ್ರಲ್ಲ, ಇನ್ನೊಂದ್ ಚೂರ್ ನೋಡ್ಲಿ. 1 into 1 ಮಾಡಿದ್ರೆ 1, 2 into 2 4. ನನ್ ಜೊತೆಗೆ ಹೇಳ್ಬೇಕು, 3 into 3 9, 4 into 4 16, 5 into 5 25, 6 into 6 36, 7 into 7 49, 8 8 64, 9 9 81, 10 100. ಗೊತ್ತಾಯ್ತಾ? ಸೊ ಹಾಗಾದ್ರೆ ನೀವ್ ಎಷ್ಟು ತಿಳ್ಕೊಂಡ್ರಿ, ಇವಾಗ ಚೆಕ್ ಮಾಡೋಣ ಅಂತ. ಓಕೆ. ಸೊ ನಾನು ಇವತ್ತು ಬೇಸಿಕ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಕರೆಕ್ಟ್. ಒಂದ್ ಸೆಕೆಂಡ್. ಹೌದಾ? ಸೊ ಇಲ್ಲಿದೆ ನೋಡಿ. ಒಂದ್ ಸೆಕೆಂಡ್. ಓಕೆ. ಹೌದಾ? ನಿಮಗ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತೇನೆ. ಸೊ ಈಗ ನನ್ಗೆ ಏನಾಗತ್ ನೋಡ್ರಿ, ನೀವೇ ನನಗೆ ಹೇಳ್ಬೇಕು. ಅಲ್ಲೇ 24 ಸ್ಕ್ವೇರ್ ಅಂತ ಇದೆ. ಸೊ ಅದನ್ನ ನಾನು ವರ್ಗ ಸಂಖ್ಯೆ ಒಂದು ಫಾರ್ಮ್ಯಾಟ್ ಒಳಗ್ ಬರಿಬೇಕು. ಹಾಗಾದ್ರೆ ಏನ್ ಬರಿಬಹುದು? ನಾ ಒಂದು ಎಕ್ಸಾಂಪಲ್ ತೋರಿಸ್ಬೋದಾ ನಿಮ್ಗೆ? 24 ಸ್ಕ್ವೇರ್ ಅಂದ್ರೆ ಅದರ ಅರ್ಥ ಏನು? 24 ಅಂದ್ರೆ 24 ಘಾತ 2 ಅಂತ ಇದೆ. ಹೌದಾ? ಸೊ ಅಲ್ಲಿ ಟೈಮರ್ ಓಡ್ತಾ ಇರತ್ ನಮ್ಗೆ. ಹಾಗಾಗಿ 24 ಮತ್ತಿಲ್ಲೇ 24. ಡನ್. ಹೌದಾ? ನೆಕ್ಸ್ಟ್ 20 ಅನ್ನ ಏನ್ ಮಾಡ್ಬೇಕು, ನಾನು 2 ಸತಿ ಮಲ್ಟಿಪ್ಲೈ ಮಾಡ್ತೇನೆ ನೋಡಿ. 2 0. ನೆಕ್ಸ್ಟ್ 2 0. ಹೌದಾ? ಡನ್. ಓಕೆ. ನೆಕ್ಸ್ಟ್ ಇಲ್ಲಿ 5 ಸ್ಕ್ವೇರ್ ಇದೆ. ನೀವೇ ಹೇಳ್ಬೇಕು ನಂಗೆ. 5 into 5. ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಅಗೇನ್ 24 ಬಂತು. ಹೌದಾ? ನೆಕ್ಸ್ಟ್ ಹೋಗೋಣ ಇನ್ನೊಂದು. ಓಕೆ. ಸೊ ಇಲ್ಲಿ ಏನಾಗತ್ತೆ, 4 into 4 ಏನಾಯ್ತು? 4 ಏನಾಯ್ತು? 4 into 4 ಏನ್ ಮಾಡ್ತೀರಿ ಈಗ? ಎಷ್ಟು ಬಂತ ಆನ್ಸರ್ ನೋಡ್ರಿ ನಂಗೆ.
17 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು ನೋಡ್ರಿ 2. ಹೌದಾ ನೋಡೋಣ ಕರೆಕ್ಟ್ ಇದೆಯಲ್ಲ ಅಂತ. ಎಸ್ 21 ನೋಡ್ರಿ ನೋಡ್ರಿ ಎಷ್ಟಾಗತ್ತಾ ಹೌದಾ ಕರೆಕ್ಟಾ. ಓ 21 ಇಂಟು 21 ಎಷ್ಟಾಯ್ತು ರಾಂಗ್ ಹೇಳಿದ್ರಿ ಆನ್ಸರ್ ನಂಗೆ. ಎಷ್ಟಾಯ್ತು 21 ಇಂಟು 21 21 ಇಂಟು 21 ಎಷ್ಟಾಯ್ತು ಹೇಳ್ರಿ ಯಾರಾದ್ರೂ ಹೇಳ್ಬೋದಾ ಎಷ್ಟಾಯ್ತು. ವೆರಿ ಗುಡ್ ಯಾರೋ ಸ್ಟೂಡೆಂಟ್ಸ್ ಹೇಳಿದ್ರು. ಒಂದ್ ಸೆಕೆಂಡ್. ಹೌದಾ ನೋಡೋಣ ಕರೆಕ್ಟ್ ಇದೆಯಲ್ಲ ಅಂತ ನೀವ್ ಹೇಳಿದ ಅಂತ ಆನ್ಸರ್. ಗುಡ್ 23 ಎಷ್ಟಾಯ್ತು. ಸೊ ಬಹಳ ನಿಮ್ಗೆ ಸ್ವಲ್ಪ ದೊಡ್ಡ ನಂಬರ್ಸ್ ಅನಿಸ್ತಾ ಇದೆ ರೈಟ್. ಹೌದಾ ಇದು ಬೇಡ. ಓಕೆ ಈಗ ಸಿಂಪಲ್ ಅಷ್ಟೇ ಇರ್ಲಿ. ಹೌದಾ ಇದು ಒನ್ ಟೈಪ್. ಸೊ ಈಗ 12 ಎಷ್ಟಾಯ್ತು ನೋಡ್ರಿ ಇದು. ನಾನು 12 ಸ್ಕ್ವೇರ್ ಅಂದ್ರೆ ಏನಾಯ್ತು 12 ನಾನು ಏನ್ ಮಾಡ್ತಾ ಇರ್ತೀನಿ ಇಲ್ಲಿ. ಹೌದಾ ಸೊ 2 ಸತಿ ನಾನು ಮಲ್ಟಿಪ್ಲೈ ಮಾಡ್ಬೇಕು. ನಿಮ್ಗೆ ಸ್ಕ್ವೇರ್ ಅಂದ್ರೆ ಅದರ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನನ್ನ ಉದ್ದೇಶ ಅಷ್ಟೇ. ಹೌದಾ ಸೊ ಇಲ್ಲಿ ಏನಾಗಿತ್ತು 14 ಇಂಟು 14 ರೈಟ್ ಡನ್. ನೆಕ್ಸ್ಟ್ 11 11 ಹೌದಾ ಕ್ಲಿಯರ್. ನೆಕ್ಸ್ಟ್ 22 ಸ್ಕ್ವೇರ್ 22 ಘಾತ 2 ಅಥವಾ 22 ಸ್ಕ್ವೇರ್ ಅಂತ ಇದೆ. ನಾನು ಏನ್ ಬರಿಬೇಕು ಇವಾಗ. ವೆರಿ ಗುಡ್ 22 ರೈಟ್. ನೆಕ್ಸ್ಟ್ 17 ನೆಕ್ಸ್ಟ್ 17 ರೈಟ್. ಎಸ್ ಅವಾಗ ಒಂದಿಷ್ಟು ಪ್ರಾಕ್ಟೀಸ್ ಅದಾವ ಇವು. ಓಕೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ನಾನು ಇವಾಗ. ಹೌದಾ 5 ಇಂಟು 5 ಓಕೆ 15 ಇಂಟು 15 ರೈಟ್ ಕ್ಲಿಯರ್. ಹೌದಾ ಹಾ ಎಸ್ ಹೌದಾ ವೆರಿ ಗುಡ್. ಕ್ಲಿಯರ್ ಆಯ್ತಾ ಇವಾಗ ರೈಟ್. ಓಕೆ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು ಇವಾಗ. ಓಕೆ ಸೊ ಇದೊಂದು ಲಾಸ್ಟ್ ಒಂದು ನೋಡೋಣ. ರೈಟ್ ಓಕೆ 14 ಸಾರಿ ಇಲ್ಲೇನಾಯ್ತು 14 ಬರಿಬೇಕು ನಾನು. ಹೌದಾ ಸೊ ಇಲ್ಲಿ ಕೂಡ ನಾನು ಏನ್ ಮಾಡ್ತೇನೆ 14 ಬರೀತೇನೆ. ಹೌದಾ ಡನ್. ಹೌದಾ ಸಾಕು ಈಗೇನಾಯ್ತು ಬಹಳ ಹಂಗೆ ಎಕ್ಸಾಂಪಲ್ಸ್ ಗಳು ಬರ್ತಿರ್ತಾವ ನಮ್ಗೆ. ಓಕೆ ಸೊ ಈಗೇನಾಯ್ತು ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ವರ್ಗ ಸಂಖ್ಯೆಗಳು ಅಂದ್ರ ಅದರ ಅರ್ಥ ಏನು ನಮ್ಗೆ 2 ಸತಿ ನಾವೇನ್ ಮಾಡ್ಬೇಕು ಒಂದು ಕೊಟ್ಟಿರುವ ಸಂಖ್ಯೆಯನ್ನ ನಾವು 2 ಟೈಮ್ಸ್ ಏನ್ ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ ಕರೆಕ್ಟ್. ಸೊ ಒಂದ್ ಸೆಕೆಂಡ್. ಹೌದಾ ಸೊ ಇಲ್ಲಿ ಏನಾಗ್ತಾ ಇದೆ ಅಲ್ಲಿ. ಹೌದಾ ರೈಟ್ ಇವಾಗ ಏನಾಯ್ತು ನಮ್ಗೆ ಅದು ಕಂಪ್ಲೀಟ್ ಆಗಿಲ್ಲ ಇನ್ನು ಇದು. ಹೌದಾ ಸೊ ಇವಾಗ ಇದನ್ನ ಏನ್ ಮಾಡೋಣ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ ರೈಟ್ ನೆಕ್ಸ್ಟ್ ಇವಾಗ ಏನ್ ಮಾಡೋಣ ಮತ್ತೆ ಬೇರೆ ಒಂದು ಆಕ್ಟಿವಿಟಿ ಇದ್ರ ರಿಲೇಟೆಡ್ ಇರುವಂತಹ ಒಂದು ಆಕ್ಟಿವಿಟಿಯನ್ನ ನಾನು ಇವಾಗ ತಗೊಂಡ್ ಬರ್ತೀನಿ ನೋಡ್ರಿ. ಹೌದಾ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ರೀತಿ ಇಲ್ಲೇ. ಹೌದಾ ಒಂದ್ ಸೆಕೆಂಡ್. ಓಕೆ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಇವಾಗ ಏನಾಯ್ತು ನೋಡ್ರಿ ಇದು ಮತ್ತ ಅಗೇನ್ ಅದೇ ಬಂತು. ಹೌದಾ ಹೌದಾ
ಒಂದೇ ಸೆಕೆಂಡ್. ಓಕೆ. ಓಕೆ, ಸೊ ಇವಾಗ ನಾವೇನ್ ಮಾಡೋದ, ಈಗ ಈ ಒಂದು ಇಲ್ಲಿ ನೋಡ್ರಿ ಈ ರೀತಿ ಇದೆ, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗಿಲ್ಲೇ? ಓಕೆ, ಸೊ ನಾನು ಇಲ್ಲಿ ಒಂದು ಇದಕ್ಕೆ ರಿಲೇಟೆಡ್ ಇರುವಂತಹ ಇನ್ನೊಂದು ನಿಮ್ಗೆ ಆಕ್ಟಿವಿಟಿಯನ್ನ ತೋರಿಸ್ತೀನಿ, ರೈಟ್? ಸೊ ಈಗ ಲರ್ನ್ ಕಲಿತ್ರಿ, ಆಮೇಲೆ ಈಗೇನಾಯ್ತು, ಸ್ಮಾರ್ಟ್ ಶೀಟ್ ಅನ್ನ ಕಲಿಯೋಣಂತ ಆಮೇಲೆ, ಅಥವಾ ನೀವು ಮೆಂಟಲ್ ಮ್ಯಾಥ್ ಅನ್ನೋದನ್ನ ಇಲ್ಲಿ ನೀವು ಇಲ್ಲಿ ಏನಾಗ್ಬೇಕು, ಟೈಮರ್ ಓಡ್ತಾ ಇರ್ತೈತಿ, ನನಗೆ ಆನ್ಸರ್ ಅನ್ನ ಹೇಳ್ಬೇಕು ನೀವು, ಹೌದಾ? ಸೊ ಫಸ್ಟ್ ಲೆವೆಲ್ 1 ಅನ್ನ ನೋಡೋಣಂತ. ಓಕೆ, ಸೊ ಇಲ್ಲಿ ನಾನು ಸ್ಟಾರ್ಟ್ ಅಂದ್ಮೇಲೆ ಟೈಮರ್ ಓಡ್ತಾ ಇರ್ತೈತಿ, ನೀವು ಬೇಗ ಬೇಗ ರೆಸ್ಪಾನ್ಸ್ ಮಾಡ್ಬೇಕು ನಂಗೆ. 3, 2, 1 ಸ್ಟಾರ್ಟ್. ಓಕೆ, ಸೊ 3 ಸ್ಕ್ವೇರ್ ಅಂದ್ರೆ ಏನ್ ಕ್ಲಿಕ್ ಮಾಡ್ಲಿ? 16, 9, ಬೇಗ ಬೇಗ. ರೈಟ್, ನೆಕ್ಸ್ಟ್ 18 ಸ್ಕ್ವೇರ್. ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ. 196, 169, 144. ಹೇಳ್ಬೋದಾ ಆನ್ಸರು? 144. 5 ಸ್ಕ್ವೇರ್ ಈಸಿಲಿ ಹೇಳ್ಬೋದು, ಯಾಕಂದ್ರೆ 1 ಮಿನಿಟ್ ಅಷ್ಟೇ ನಮ್ಗೆ ಟೈಮ್ ಇರೋದು. 25. ನೆಕ್ಸ್ಟ್ 23 ಎಷ್ಟಾದ್ ನೋಡ್ರಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ 20. ವೆರಿ ಗುಡ್. 6 ಸ್ಕ್ವೇರ್ ಬಹಳ ಈಸಿ ಇದೆ. 36. 3 ಸ್ಕ್ವೇರ್. ವೆರಿ ಗುಡ್. 9. ನೆಕ್ಸ್ಟ್ 4 ಸ್ಕ್ವೇರ್. ವೆರಿ ಗುಡ್, ವೆರಿ ಗುಡ್. 16. ನೆಕ್ಸ್ಟ್ 18 ಸ್ಕ್ವೇರ್. 324, ರೈಟ್? ಟೈಮರ್ ಎಸ್ 49. ನೀವೆಲ್ಲವನ್ನ ಏನ್ ಮಾಡಿದ್ರಿ, ಅಲ್ಲಿ ಕಾಯಿನ್ಸ್ ಗಳನ್ನ ಅಂದ್ರೆ ಈ ಗೇಮ್ ಅನ್ನ ಕರೆಕ್ಟ್ ಆಗಿ ನೀವ್ ಏನ್ ಮಾಡಿದ್ರಿ, ಫಾಲೋ ಮಾಡಿದ್ರಿ. ಓಕೆ, ಸೊ ನಿಮ್ಗೆ ಒಂದಿಷ್ಟು ಬೇಸಿಕ್ ಇವತ್ತ ನಿಮ್ಗೆ ಏನಾಗ್ತಾ ಇದೆ, ಫಸ್ಟ್ ಕ್ಲಾಸ್ ಇದೆ ಅಲ್ಲ, ಸಮ್ ಬೇಸಿಕ್ ಇಂಟ್ರಾಕ್ಷನ್, ಹೌದಾ? ಸೊ ಸ್ವಲ್ಪ ಓಕೆ. ಸೊ ಇವಾಗ ಇದಕ್ಕೆ ರಿಲೇಟೆಡ್ ಇರುವಂತದ್ದು ಇನ್ನೊಂದು ಆಕ್ಟಿವಿಟಿಯನ್ನ ಮಾಡೋಣ, ದಟ್ ಈಸ್ ಯಾವ್ದಂದ್ರೆ ಸ್ಮಾರ್ಟ್ ಶೀಟ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಹೌದಾ? ಸೊ ನಂಗೆ ಆನ್ಸರ್ ಅನ್ನ ಹೇಳ್ಬೋದಾ? ಇದಕ್ಕೇನ್ ಟೈಮರ್ ಇಲ್ಲ, ನಿಮ್ ಟೈಮ್ ತಗೊಂಡ್ ಹೇಳ್ರಿ. 81 ಬರ್ಬೇಕಂದ್ರ ಇದೊಂದ್ ಚೂರ್ ನಮ್ಗೆ ಎಲ್ಲಿಗೆ ಬಂತಂದ್ರೆ ಇವಾಗ ಸ್ಕ್ವೇರ್ ರೂಟ್ 81 ಅನ್ನ ಯಾವ ಸಂಖ್ಯೆಯನ್ನ ನಾವು 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನಗೆ ಏನಾಗತ್ತ, 81 ಬರ್ತ. ಯಾವುದು ನೋಡ್ರಿ, 7, 7, 8, 8 ಇದೆ, 9, 9 ಇದೆ, 11, 11 ಇದೆ. ಎಕ್ಸಾಕ್ಟ್ಲಿ, ವೆರಿ ಗುಡ್. 9, 9 ಚೆಕ್ ಮಾಡೋಣ. ವಾವ್, ಕರೆಕ್ಟ್. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್, ಹೌದಾ? ಏನಾಯ್ತು? ಎಕ್ಸ್ ಇಸ್ ಈಕ್ವಲ್ ಟು ಏನಾಗತ್ತ, ಹೌದಾ? 5, 25, 6, 5 ರೂಟ್ಸ್ 5 ಅಂತ ಇದೆ, ಹೌದಾ? ಸೊ ಆ ಸ್ಕ್ವೇರ್ ಅನ್ನ ನಾನು ಈ ಕಡೆ ತೆಗಿತೇನೆ, ಫೈಂಡ್ ಎಕ್ಸ್ ಸ್ಕ್ವೇರ್ ಅಂತಾನೆ ಕೇಳ್ತಾ ಇದ್ದಾರೆ ಅವರು. ಸೊ ದಟ್ ಈಸ್ 5. ವೆರಿ ಗುಡ್, ಚೆಕ್ ಮಾಡೋಣ. ವೆರಿ ಗುಡ್. ನೆಕ್ಸ್ಟ್, ವಿಚ್ ಆಫ್ ದೀಸ್ ಆರ್ ದ ಸ್ಕ್ವೇರ್ ರೂಟ್ ಆಫ್ 169? 169ರ ವರ್ಗಮೂಲ ಯಾವುದು? ಆಪ್ಷನ್ ಎ 17, 17 ಅಂತ ಇದೆ, ಆಪ್ಷನ್ ಬಿ 13, 13 ಅಂತ ಇದೆ, ಆಪ್ಷನ್ ಸಿ 23, -23 ಅಂತ ಇದೆ, ಆಪ್ಷನ್ ಡಿ 7, -7 ಅಂತ ಇದೆ. ಹಾಗಾದ್ರೆ ನಾನು ಯಾವ್ದನ್ನ ಕ್ಲಿಕ್ ಮಾಡ್ಲಿ? 169 ಯಾವುದರ ವರ್ಗಮೂಲ? ಸ್ಕ್ವೇರ್ ರೂಟ್ ಆಫ್ 169. ವೆರಿ ಗುಡ್ ಸ್ಟೂಡೆಂಟ್ಸ್, 13, ಹೌದಾ? ಕ್ಲಿಕ್ ಮಾಡ್ಲಿ, ಚೆಕ್ ಮಾಡ್ಲಿ. ಗುಡ್. ನೆಕ್ಸ್ಟ್, ನೆಕ್ಸ್ಟ್ ಸುಮಿತ್ ಬಾಟ್ 15 pens each costing ₹15. ಫೈಂಡ್ ದ ಟೋಟಲ್ ಕಾಸ್ಟ್ ಆಫ್ ಪೆನ್ಸ್. ಹೌದಾ? 100 ಅಂದ್ರೆ ಏನಂದ್ರೆ ಸುಮಿತ್ ಅನ್ನುವಂತ ಹುಡುಗ 15 ಪೆನ್ಗಳನ್ನ ತಗೊಂಡ, ಹೌದಾ? ಸೊ ಆ 15 ಪೆನ್ಗಳು ಒಂದೊಂದು ಪೆನ್ನಿಗೂ ಎಷ್ಟಿದೆ? ₹15 ಇದೆ. ಹಾಗಾದ್ರೆ ಅದ್ರದ್ದು ಟೋಟಲ್ ಅಮೌಂಟ್ ಎಷ್ಟಾಯ್ತು? ಒಂದು ಪೆನ್ನಿಗೆ ₹15 ಆದ್ರೆ 15 ಪೆನ್ನಿಗೆ ಎಷ್ಟು? ₹125 ಅಂತ ಇದೆ, $225 ಅಂತ ಇದೆ, $625 ಇದೆ, $775 ಇದೆ. ಹಾಗಾದ್ರೆ ಯಾವುದು?
ವೆರಿ ಗುಡ್. 225 ಕರೆಕ್ಟಾ? ಚೆಕ್ ಮಾಡೋಣ. ನೀವೇ ಹೇಳಿರುವಂತ ಆನ್ಸರ್ ರೈಟ್. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ. Arjun made a square using straws of equal lengths. If the length of the each straw is 1 unit, find the area of the square. ಹೌದಾ? ಸೊ ನೋಡ್ರಿ, ಇಲ್ಲಿ ಅರ್ಜುನ್ ಅನ್ನೋರು ಏನ್ ಮಾಡಿದ್ರು, ಒಂದು ಸ್ಟ್ರಾ ತಗೊಂಡು ಅದನ್ನ ಏನ್ ಮಾಡಿದ್ರು, ಸ್ಕ್ವೇರ್ ಟೈಪ್. ಸ್ಟ್ರಾ ಅಂದ್ರೆ ಗೊತ್ತಾಯ್ತಲ್ಲ? ಹೌದಾ? ಅದನ್ನ ಏನ್ ಮಾಡಿದ್ರು, 1 ಯೂನಿಟ್ ಲೆಂತ್. ಫೈಂಡ್ ದ ಏರಿಯಾ ಆಫ್ ದ ಸ್ಕ್ವೇರ್. ಹೌದಾ? ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಲೈನ್ಸ್ ಗಳು ಕಾಣಿಸ್ತಾ ಇದಾವ್ ನಿಮ್ಗೆ. ಹೌದಾ? 2, 4, 6, 7. ಹೌದಾ? ಕಾಣಿಸ್ತಾ ಇರ್ಬೋದಲ್ಲ ಇಲ್ಲೇ. ಆ ಸ್ಟ್ರಾ ಅಂದ್ರೆ ಗೊತ್ತಲ್ಲ, ನೀವು ಇದನ್ ಕುಡಿತೀರಲ್ಲ, ಎಳ್ನೀರು ಅಥವಾ ಜ್ಯೂಸ್ ಕುಡಿತಿರ್ತಿರಲ್ಲ, ಆ ಸ್ಟ್ರಾದಿಂದ ಅವ್ ಏನ್ ಮಾಡಿದಾನಂತ ಹೇಳಿ ಅಲ್ಲೇ ಕನ್ಫ್ಯೂಸ್ ಆಗ್ಬೇಡ್ರಿ. ಅಲ್ಲಿ 1 ಯೂನಿಟ್ ಇದೆ, 1 ಸ್ಕ್ವೇರ್ ಅಂದ್ರೆ ಅಲ್ಲ. ಬಟ್ ಅಲ್ಲೇ ಅವ್ ಏನ್ ಯೂಸ್ ಮಾಡಿದಾನು, 7 ಸ್ಟ್ರಾಗಳನ್ನ ಯೂಸ್ ಮಾಡಿದಾನು ಒಂದ್ ಸೈಡ್. ಅಷ್ಟನ್ನ ಯೂಸ್ ಮಾಡ್ಕೊಂಡು ಅವ್ನು ಏನ್ ಮಾಡ್ತಾ ಇದ್ದಾನೋ, ಒಂದು ಸ್ಕ್ವೇರ್ ಟೈಪ್ ಒಂದ್ ಇದನ್ ಮಾಡಿದ್ರು. ಹೌದಾ? ಹಾಗಾದ್ರೆ ಅದ್ರದ್ದು ಏನಾಗತ್ ನಮ್ಗೆ, ಏರಿಯಾ ಆಫ್ ದ ಸ್ಕ್ವೇರ್ ಎಷ್ಟಾಗತ್ತ? ಹಾಫ್ ಸ್ಕ್ವೇರ್ ಯೂನಿಟ್, 2 ಸ್ಕ್ವೇರ್ ಯೂನಿಟ್, 1 ಸ್ಕ್ವೇರ್ ಯೂನಿಟ್, 49 ಸ್ಕ್ವೇರ್ ಯೂನಿಟ್ಸ್ ಅಂತ ಇದೆ. ಹಾಗಾದ್ರೆ ಏನು? ವೆರಿ ಗುಡ್. 49. 7 ಇಂಟು 7 ಮಾಡ್ಬಿಟ್ರೆ ಆಯ್ತು. ಸಾಲ್ವ್ ಅಂಡ್ ಫಿನಿಶ್. ಓಕೆ, ಕರೆಕ್ಟ್. ಹೌದಾ? ಯು ಹ್ಯಾವ್ ಕಂಪ್ಲೀಟೆಡ್ ದ ಸ್ಮಾರ್ಟ್ ಶೀಟ್. ಓಕೆ, ಸೊ ಅದೇನ್ ಅರ್ಥ, ನಮ್ಗೆ ಏನ್ ಕೊಡ್ತು, ನೀವೆಲ್ಲವನ್ನು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ವೆರಿ ಗುಡ್ ಚಿಲ್ಡ್ರನ್. ಹೌದಾ? ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಹೌದಾ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕೇಳ್ಬೇಕು. ಹೌದಾ? ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಗೆ ಇದ್ರ ಬಗ್ಗೆ, ಅಥವಾ ನಾನು ಮತ್ತೆ ಮುಂದೆ ಹೋಗ್ತೀನಿ. ಹೌದಾ? ಹೌದಾ? ಇಲ್ಲೇ ನಾನು ವರ್ಗ ಅಂತ ಅಷ್ಟೇನೆ ನಿಮ್ಗ ಹೇಳ್ತಾ ಇದ್ದೀನಿ. ಸೊ ವರ್ಗ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ಏನ್ ಹೇಳಿದೆ, ಒಂದು ಸಂಖ್ಯೆಯನ್ನ 2 ಸತಿ ನಾನು ಮಲ್ಟಿಪ್ಲೈ ಮಾಡಿದೆ ಅಂತ ಹೇಳಿದೆ. ಹೌದಾ? ಸೊ ಅದೇ ರೀತಿ ನಿಮ್ಗೆ ಅಲ್ಲೇ ನಾನೊಂದು ಆಕ್ಟಿವಿಟಿಯನ್ನ ತೋರಿಸ್ಬೇಕಾದ್ರೆ ಒಂದು ಕ್ವಶನ್ ಬಂತು. ಏನಂದ್ರೆ 0.5 ಇಂಟು 0.5 ಅಂತ ಇದ್ದಾಗ ನಾನೇನ್ ಮಾಡ್ಬೋದಿತ್ತು, ಡೈರೆಕ್ಟ್ 25 ಅಂತ ಬರ್ಲಿಲ್ಲ, ಅಥವಾ 25 ಅಂತದು ಬರ್ಲಿಲ್ಲ. ಹಾಗಾದ್ರೆ ಯಾಕೆ ಬರ್ಲಿಲ್ಲ? ಯಾಕೆ? ಅದಕ್ಕೆ ರೀಸನ್ ಏನು? 25 ಅಂತ ಬರೋದ್ರಿ ಇದು ಕರೆಕ್ಟ್ ಅಥವಾ ತಪ್ಪು ಹೇಳ್ರಿ ನಂಗೆ. ಈ 25 ಬರ್ದಿದ್ ನಾನು ಕರೆಕ್ಟಾ? ವೆರಿ ಗುಡ್. ಅದು ರಾಂಗ್ ಆಗಿದೆ. ಯಾಕೆ ರಾಂಗ್ ಆಗಿದೆ ಹೇಳ್ರಿ? ನಾನು 25 ಬರದ್ನೆಲ್ಲ ತಪ್ಪು. ಯಾಕಂದ್ರೆ ನಾವಿಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಗಳನ್ನ ತಗೊಂಡಿದ್ದೀವಿ. ಈ ಡೆಸಿಮಲ್ ಪಾಯಿಂಟ್ಸ್ ಗಳನ್ನ ತಗೊಂಡಾಗ ನಾವು ಹಂಗೆ 5 ಬರೀಲಿಕ್ಕೆ ಬರುವುದಿಲ್ಲ. ಹೌದಾ? ಬಹಳ ಜನ ಸ್ಟೂಡೆಂಟ್ಸ್ ಈ ಡೆಸಿಮಲ್ ಪಾಯಿಂಟ್ ನಲ್ಲಿ ನಿಮ್ಗೆ ಅಲ್ಲಿ ಇರೋದಕ್ಕೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನಾಗತ್ತ, 0.5 ನಿಮಗ್ ಹಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ಬರ್ಕೋರಿ. ನಾನು ಏನ್ ಹೇಳ್ತಾ ಇದ್ದೀನಿ ಆ ರೀತಿ 0.5 ಅಂತ ಬರ್ಕೊಂಡ್ರಿ. ಹೌದಾ? ಸೊ ಇಲ್ಲಿ ಒಂದು ನಿಮಗೆ ಸಿಂಪಲ್ ಟೆಕ್ನಿಕ್ ಏನ್ ಹೇಳ್ತೀನಿ ಅಂದ್ರೆ, ನಾನು ಇವಾಗ ಗುಣಾಕಾರ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು, ಇಲ್ಲೇ ಏನಾಗ್ತಾ ಇದೆ, ಡೆಸಿಮಲ್ ಪಾಯಿಂಟ್ಗಳು, ದಶಮಾಂಶ ಬಿಂದುಗಳು ಇಲ್ಲ ಅಂತ ತಿಳ್ಕೊರಿ. ಹೌದಾ? ಇಲ್ಲ ಅಂತ ತಿಳ್ಕೊಂಡ್ರೆ ಏನಾಯ್ತು, 0.05 ಅಂದ್ರೆ ಕನ್ಸಿಡರ್ ಏನ್ ಮಾಡ್ತೇವೆ, 0 ಬಿಟ್ಟು ಬಿಡ್ತೇವೆ. ಅಂದ್ರೆ 5 ಆಯ್ತು ಅಂತ ಅಷ್ಟ ಅನ್ಕೋರಿ. ಆ ಡೆಸಿಮಲ್ ಎಲ್ಲಿ ಹೋಗಿಲ್ಲ. ಸೊ ಅದ್ರ ಆನ್ಸರ್ ಏನಾಗತ್ ನನಗ್? ಹಾಗಾದ್ರೆ 25 ಅಂತ ಆಗತ್ತ. ಕರೆಕ್ಟ್? ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಈ ಪಾಯಿಂಟ್ ಅನ್ನ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನಾನು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ 25 ಇಲ್ಲಿ ಬರದ್ರಿ. ಹೌದಾ? ಸೊ 25 ಇಲ್ಲಿ ಬರದ ಮೇಲೆ ನೀವ್ ಏನ್ ಮಾಡ್ಬೇಕು, ಪಾಯಿಂಟ್ ಆದ್ಮೇಲೆ ನಮ್ಗೆ ಎಷ್ಟು ಸ್ಥಾನಗಳದಾವ್ ನೋಡ್ಕೋರಿ. ಇಲ್ಲೇ ಪಾಯಿಂಟ್ ಆದ್ಮೇಲೆ ಇಲ್ಲೊಂದು ಸ್ಥಾನ ಇದೆ, ಇಲ್ಲೊಂದು ಸ್ಥಾನ ಇದೆ. ಟೋಟಲ್ ಎಷ್ಟು ಸ್ಥಾನಗಳಾದವು ನಮ್ಗೆ? ವೆರಿ ಗುಡ್, 2 ಸ್ಥಾನಗಳದಾವು. ಸೊ ನಿಮ್ಮ ಒಂದು ಈ ಕಡೆಯಿಂದ, ಅಂದ್ರೆ ಇದ್ರದ್ದು ಈ ಕಡೆಯಿಂದ ನಾವ್ ಏನ್ ಮಾಡ್ಬೇಕು, 2 ಸ್ಥಾನವನ್ನ ಎನಿಸಿ ನಾವು ಪಾಯಿಂಟ್ ಅನ್ನ ಅಥವಾ ಆ ಬಿಂದುವನ್ನ ಕೊಡ್ಬೇಕು. ಹೌದಾ? ಹಾಗಾದ್ರೆ 1, 2 ಪಾಯಿಂಟ್ ಆದ್ಮೇಲೆ 2 ಸ್ಥಾನಗಳಾದ್ಮೇಲೆ ನಾನು ಇಲ್ಲೊಂದು ಪಾಯಿಂಟ್ ಕೊಟ್ಟೆ. ನೀವು ಇಲ್ಲಿ 0 ಬರೆದ್ರು ಅದು ಇರತ್ತೈತೆ, ಇಲ್ಲ ಅಂದ್ರೂ ಇರತ್ತೈತೆ. ಹಾಗಾದ್ರೆ ಇದರ ಆನ್ಸರ್ ಏನಾಯ್ತು, 0.5 ಇಂಟು 0.5 ಮಾಡಿದ್ರೆ ನನಗೆ ಎಷ್ಟಾಯ್ತು, 0.25 ಅಂತ ಆಯ್ತು. ಕರೆಕ್ಟ್? 0.25 ಅಂತ ಆಯ್ತು. ಕರೆಕ್ಟ್? ಅರ್ಥ ಆಯ್ತಾ ನಿಮ್ಗೆ?
ಹಾಗಾದ್ರೆ ನಂಗೊಂದು ಆನ್ಸರ್ ಇಲ್ಲಿ ಕ್ವಶನ್ ಬರೀತೇನೆ, ನೀವು ಅದಕ್ಕೆ ಆನ್ಸರ್ ಹೇಳ್ತೀರಿ ನನ್ಗೆ. ಇದೇ ರೀತಿ ಇರುವಂತದ್ದು 0.2 ಇಂಟು 0.2. ಸೊ ಇದ್ರದ್ದು ಆನ್ಸರ್ ಯಾರಾದ್ರೂ ಹೇಳ್ಬೋದಾ ನನ್ಗೆ? ಹೇಳಿ ನೋಡೋಣ. 0.2 ಇಂಟು 0.2 ಹೇಳ್ಬೋದಾ? ಯಾರಾದ್ರೂ ಹೇಳ್ಬೋದಾ? 0.2 ಇಂಟು 0.2 ಟ್ರೈ ಮಾಡ್ರಿ. ತಪ್ಪಾದ್ರೆ ಏನ್ ತೊಂದ್ರೆ ಇಲ್ಲ, ಕಲಿಯಾಕತ್ತೀವಲ್ಲ ನಾವು, ಹೌದಾ? ಟ್ರೈ ಮಾಡ್ರಿ ನೋಡೋಣ. ಏನಾಯ್ತು ಹಾಗಾದ್ರೆ? 0.2 0.2 ಅಂದ್ರೆ ಏನಾಯ್ತು ನಿಮ್ಗೆ ಮತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗ್ ಬರ್ಕೋರಿ, ಹೌದಾ? 0.2 0.2 ಕರೆಕ್ಟ್. ಇವಾಗ ಏನಾಯ್ತು? 2 2 4, ಹೌದಾ? ಆಮೇಲೆ ಏನಾಯ್ತು? 2 ಸ್ಥಾನಗಳನ್ನ ಬಿಟ್ಟು ಇಲ್ಲೇ 0 ಇದೆ ನನಗೆ, ಹೌದಾ? ಸೊ ಹಾಗಾದ್ರೆ ನಾನು ಇಲ್ಲಿ 2 ಸ್ಥಾನಗಳನ್ನ ಬಿಡ್ಬೇಕು. ಇಲ್ಲೇ ಇನ್ನೊಂದು ಸ್ಥಾನ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? 0ವನ್ನ ಬರ್ಕೋಬೇಕು. 1 2 ಸ್ಥಾನ, 1 2 ಸ್ಥಾನ ಆದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು? 0 ಅಂತ ಬರಿಬೇಕು. ಓಕೆ, ಸೊ ನಿಮ್ಗೆ ಏನಾಯ್ತು ಇವಾಗ? ಒಂದು ಯಾವುದೇ ವರ್ಗ ಅಂದ್ರೆ ಅದರ ಕಾನ್ಸೆಪ್ಟ್ ಏನು? ಆ ಕೊಟ್ಟಿರುವ ಸಂಖ್ಯೆಯನ್ನ 2 ಸತಿ ಮಲ್ಟಿಪ್ಲೈ ಮಾಡಿ ಅಥವಾ 2 ಸತಿ ಗುಣಾಕಾರ ಮಾಡಿ ನಾವೇನದನ್ನ ಬರಿಬೇಕು, ಹೌದಾ? ಓಕೆ, ಸೊ ಹಾಗಾದ್ರೆ ನಾನು ಇವತ್ತು ನಿಮ್ಗೆ ಒಂದು ಆಕ್ಟಿವಿಟಿಯನ್ನ ಕೊಡ್ತೀನಿ, ಅದನ್ನ ಮನೇಲಿ ಮಾಡ್ಕೊಂಡ್ ಬರ್ಬೇಕು. ಎಲ್ಲಿಂದ ಅಂದ್ರೆ 1 ರಿಂದ 20ರವರೆಗೆ ವರ್ಗ ಸಂಖ್ಯೆಗಳನ್ನು ನೀವು ಬರ್ಕೊಂಡ್ ಬರ್ಬೇಕು. ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೇನಂತೆ. ಓಕೆ, ಸೊ 1 ರಿಂದ 20ರವರೆಗೆ ನೀವು ವರ್ಗ ಸಂಖ್ಯೆಗಳನ್ನ ಬರ್ಕೊಂಡ್ ಬರ್ಬೇಕು. ಯಾವ ರೀತಿ ಬರ್ಕೊಂಡ್ ಬರ್ಬೇಕು? ನಾನು ಒಂದು ಪ್ಯಾಟರ್ನ್ ಅನ್ನ ತೋರಿಸ್ತೀನಿ. ವರ್ಗ ಸಂಖ್ಯೆಗಳನ್ನ ಬರ್ಕೊಂಡ್ ಬರ್ಬೇಕು, ಹೌದಾ? ಸೊ ಹಾಗಾದ್ರೆ ವರ್ಗ ಸಂಖ್ಯೆಗಳನ್ನು ಯಾವ ರೀತಿ ಬರ್ಕೊಂಡ್ ಬರ್ಬೋದು? ಇಲ್ಲಿ 1 ರಿಂದ 20ರವರೆಗಿನ ವರ್ಗ ಸಂಖ್ಯೆಗಳು, ಹೌದಾ? ಸೊ ಹಾಗಾದ್ರೆ ಇದನ್ನ 1 ಇಂಟು 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಅರ್ಥ ಆಯ್ತಾ? ಈ ರೀತಿ ನನಗ್ ಬರ್ಕೊಂಡ್ ಬರ್ಬೇಕು, ನೀಟಾಗಿ ತೋರಿಸ್ಬೇಕು, ಹೌದಾ? 1 ಇಂಟು 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1, ರೈಟ್? 2 ಇಂಟು 2 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂತ ಇದೆ, ರೈಟ್? 2 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 2ಅನ್ನ 2 ಸತಿ ಗುಣಾಕಾರ ಮಾಡ್ಬೇಕು, ಅವಾಗ ಎಷ್ಟಾಯ್ತು? 4 ಬಂತು, ಹೌದಾ? ಸೊ ಈ ರೀತಿ ನನಗೆ ಎಲ್ಲಿಂದ 1 ರಿಂದ ಎಲ್ಲಿವರೆಗೆ? ವೆರಿ ಗುಡ್, 20ರವರೆಗೆ ನಾನು ಏನ್ ಮಾಡ್ಬೇಕು? ನೀವು ವರ್ಗ ಸಂಖ್ಯೆಗಳನ್ನ ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ಸ್ಯಾಟರ್ಡೆ ಬರೋದ್ರೊಳಗ ನೀವು ಅದನ್ನ ಬರ್ಕೊಂಡ್ ಬರ್ಬೇಕು. ನಾನು ಕೇಳ್ತೇನೆ ವಿತೌಟ್ ಫೇಲ್. ಓಕೆ, ಅರ್ಥ ಆಯ್ತಾ ನಿಮ್ಗೆ? ಓಕೆ, ಇವಾಗ ನಾವ್ ಏನಂದ್ರ ಒಂದಿಷ್ಟು ನಿಮ್ಗೆ ವರ್ಗ ಸಂಖ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೇಳ್ತೇನೆ. ಯಾವ ರೀತಿ, ಹೌದಾ? ವರ್ಗ, ಹೌದಾ? ಸೊ ಈ ವರ್ಗ ಅಂದಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, 1ಅನ್ನ 2 ಸತಿ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 1 ಬಂತು, ಕರೆಕ್ಟ್? 2ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? 4 ಬಂತು, ಕರೆಕ್ಟ್? 3 2 ಸತಿ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂತು? 9 ಬಂತು. ಈ 9ದ ಒಂದು ಕತೆ ಇದೆ ಕೇಳ್ರಿ ನನ್ಗೆ. ಈ 3 ಸ್ಕ್ವೇರ್ ಅಂತೀವಲ್ಲ, ಸೊ ಇಸ್ ಈಕ್ವಲ್ ಟು 9 ಅಂತ ಇದೆ. ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತೀರಿ ಹೇಳ್ರಿ ಇದನ್ನ? 3 ಸ್ಕ್ವೇರ್ ಅಂತ ನಾವು ಟೀಚರ್ಸ್ ಕೇಳಿದ್ ಗುಟ್ಲೆ 3 ಸ್ಕ್ವೇರ್ ಅಂದ್ರೆ 6 ಟೀಚರ್, ಹೌದಾ? 3 2 6, ಅದು ಕರೆಕ್ಟಾ? ಬಹಳ ಜನ ಸ್ಟೂಡೆಂಟ್ಸ್ ಈ ರೀತಿ ಆನ್ಸರ್ ಕೊಟ್ಟಿರೋದನ್ನ ನಾನು ನೋಡಿದೀನಿ. 3 ಸ್ಕ್ವೇರ್ ಅಂದ್ರೆ ಏನು ಅಂತ ಹೇಳಿ ನಿಮ್ ಟೀಚರ್ ಇಷ್ಟು ಬರುದ ಅಲ್ಲಿ ಬೋರ್ಡ್ ಮೇಲೆ ಇಟ್ಟಿರ್ತಾರ. ಸೊ ನೀವೇನ್ ಅಂದ್ಬಿಡ್ತೀರಿ ಸಡನ್ ಆಗಿ 6, ಹೌದಾ? ಅದೇನೋ ಬಹಳ ಜನ ಫ್ಲೋ ಒಳಗ ಅದನ್ನೇ ಹೇಳ್ತಾರೆ, ಬಟ್ ಅದು ರಾಂಗ್. ನೀವ್ ಅದನ್ನ ಏನ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋರಿ. 3ಅನ್ನ 2 ಸತಿ ಗುಣಾಕಾರ ಮಾಡ್ಬೇಕು. 3 2 ಅಲ್ಲ, 3 3 ಅದನ್ನ ಹೇಳೋ ಟೋನ್ ಅರ್ಥ ಆಗತ್ತೈತಿ ನಿಮ್ಗೆ? 3 2 ಅಲ್ಲ, 3 3 ಅಥವಾ 2 2 1 1, ಹೌದಾ? ಸೊ 3 3 ಅಂದ್ರೆ ಏನಾಯ್ತು ನನ್ಗೀಗಾದ್ರೆ? 9 ಆಯ್ತು, ಕರೆಕ್ಟ್? ನೆಕ್ಸ್ಟ್ 4 ಸ್ಕ್ವೇರ್ ಅಂತ ಇದೆ, ಹಾಗಾದ್ರೆ ಏನಾಯ್ತು? 16. 4 4 16, 4 2 8 ಅಲ್ಲ, ಹೌದಾ? 5 ಇಲ್ಲೇ ಬಹಳ ಜನ ಸ್ಟೂಡೆಂಟ್ಸ್ ಇಲ್ಲಿ 2 ಇರೋದ್ರಿಂದ ಏನ್ ಮಾಡ್ಬಿಡ್ತೀರಿ ಹೇಳ್ರಿ?
ಅದನ್ನ ಮಲ್ಟಿಪ್ಲೈ ಮಾಡ್ಲಿಕ್ಕೆ ನೋಡ್ಕೊಂಡ್ಬಿಡ್ತೀರಿ. ಹೌದಾ? ಸೊ 5 5 10. ಬಹಳ ಜನ ಅದೇ ತಪ್ಪು ಮಾಡೋದು. ಸೊ 5 5 25. 6 ಸ್ಕ್ವೇರ್. ಹೌದಾ? 36. 7 49. ಕರೆಕ್ಟ್. ಆಮೇಲೆ 8 ಎಷ್ಟಾಯ್ತು? 8 8 64. 9 ಎಷ್ಟಾಯ್ತು? 9 ಸ್ಕ್ವೇರ್ ಅಂದ್ರೆ 81. 10 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 100 ಅಂತ ಆಯ್ತು. ಕರೆಕ್ಟ್. ಸೊ ಇಲ್ಲಿ ಏನ್ ಮಾಡ್ತಾ ಇರ್ಬೋದು? 1 4 9 16 5 3 36 49 64 81 0 ಅಂತ ಇದೆ. ಹೌದಾ? ಸೊ ಇಲ್ಲಿ ನೀವು ಒಂಚೂರು ನನ್ನ ಜೊತೆಗೆ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಬಿಡಿ ಸ್ಥಾನದಲ್ಲಿ 1 4 9 ಇದೆ, 6 ಇದೆ, 5 ಇದೆ, ಮತ್ತೆ ಅಗೇನ್ ನನಗೆ 9 ಇದೆ, ಮತ್ತೆ 4 ಇದೆ, 1 ಇದೆ, 0 ಇದೆ. ಹಾಗಾದ್ರೆ ಇಲ್ಲಿ ಏನಾಗತ್ ನನ್ಗೆ ಲಾಸ್ಟ್ ಇಲ್ಲಿ ಏನಾಗಿತ್ತು? ವರ್ಗ ಸಂಖ್ಯೆಗಳು ಅಂದ್ರ ಆಲ್ಮೋಸ್ಟ್ ಇಲ್ಲೇ 1 ಇರ್ತೈತಿ. ಬಿಡಿ ಸ್ಥಾನದೊಳಗ 1 ಇರ್ತೈತಿ, ಬಿಡಿ ಸ್ಥಾನದಲ್ಲಿ 4 ಇರ್ತೈತಿ, ಬಿಡಿ ಸ್ಥಾನದಲ್ಲಿ 9, 6 5 6 9 4 1 0 ಇರ್ತೈತಿ. ಆಲ್ಮೋಸ್ಟ್ ಈ ರೀತಿ ಇದ್ದಿದ್ದು ನಮಗೇನಾಗತ್ತ? ವರ್ಗ ಸಂಖ್ಯೆಗಳು ಇರ್ತಾವು. ಬಟ್ ಎಲ್ಲ ಅಲ್ಲ. ನಿಮಗೊಂದು ಕ್ವಶನ್ ಬರ್ಬೋದು. ಸೊ ಈಗ ನನ್ಗೇನಾಗತ್ತ? 16 ಏನಾಯ್ತು? ಒಂದ್ ಸೆಕೆಂಡ್. ಈಗ ನಾನು 16 ಮೇಡಮ್ ಏನ್ ಮಾಡಿದ್ರ ನಮ್ಗೆ ಇವತ್ತು ಕ್ಲಾಸ್ ಒಳಗ ಲಾಸ್ಟ್ ಸಂಖ್ಯೆ 6 ಇತ್ತಪ್ಪ, ಬಿಡಿ ಸ್ಥಾನದಲ್ಲಿ ಇತ್ತು ಅಂದ್ರ ಅದು ವರ್ಗ ಸಂಖ್ಯೆ ಅಂತ ಹೇಳಿದಾರೆ. ರೈಟ್, ಕರೆಕ್ಟಾ? ಸೊ ಇದು ವರ್ಗ ಸಂಖ್ಯೆ. ಹೌದಾ? ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ ನಾನು 36 ಬರೀತೇನಿ. ಇದು ಕೂಡ ನಮ್ಗೆ ಏನಾಗತ್ತ? ವರ್ಗ ಸಂಖ್ಯೆ ಆಯ್ತು. ಕರೆಕ್ಟ್. ಬಟ್ ಇಲ್ಲಿ ಇನ್ನೊಂದು ಡೌಟ್ ಇದೆ. ನಾನು ಇವಾಗ 26 ಬರೀತೀನಿ, 46 ಬರೀತೀನಿ. ಇವೆಲ್ಲ ವರ್ಗ ಸಂಖ್ಯೆಗಳು ಹೌದೇನ್ ನಮ್ಗೆ? ಅಲ್ಲ. ಹೌದಾ? ಸೊ ಒಂದಿಷ್ಟು ರೂಲ್ಸ್ಗಳು. ಸೊ ಎಲ್ಲಾ ರೂಲ್ಸ್ಗಳು ಅಂದ್ರೆ ಈ ವರ್ಗ ಸಂಖ್ಯೆಗಳಿಗೆ ತನ್ನದೇ ಆದ ಒಂದಿಷ್ಟು ರೂಲ್ಸ್ಗಳಿದಾವ್. ಸೊ ಲಾಸ್ಟ್ ಒಂದಿಷ್ಟು ನಂಬರ್ಸ್ ಗಳು ಬಂದ್ರ ವರ್ಗ ಸಂಖ್ಯೆ. ಆದ್ರೆ ಎಲ್ಲವೂ ಅಲ್ಲ. ನಿಮಗೊಂದು ಎಕ್ಸಾಂಪಲ್ ಅರ್ಥ ಆಗಿರ್ಬೋದಲ್ಲ. ನಾ ಫಸ್ಟ್ ಲೈನ್ ಏನನ್ನ ಹೇಳಿದೆ? ಲಾಸ್ಟ್ 6 1 4 ಬಿಡಿ ಸ್ಥಾನದಲ್ಲಿ, ಆ ಸಂಖ್ಯೆಯ ಒಂದು ಬಿಡಿ ಸ್ಥಾನದಲ್ಲಿ 1 4 9 0 ಆಮೇಲೆ 4 ಇತ್ತಂದ್ರೆ ನಾನದು ವರ್ಗ ಸಂಖ್ಯೆಗಳ ಅನ್ರಿ ಅಂತ ಹೇಳಿದೆ. ಬಟ್ ಇದಕ್ಕೇನ್ ಹೇಳ್ಬೇಕು ಇವಾಗ? ವರ್ಗ ಸಂಖ್ಯೆಗಳ ಅಲ್ಲ. ಹೌದಾ? ಸೊ ಒಂದಿಷ್ಟು ರೂಲ್ಸ್ ಗಳನ್ನ ನಾವು ನೋಡ್ತಾ ಹೋದಾಗ ಇವು ಅಲ್ಲ. ಹೌದಾ? ಸೊ ಈಗ ಒಂದ್ 50% ಕನ್ಫರ್ಮೇಶನ್ ಗೆ ನಾವೇನ್ ಮಾಡ್ಬೋದು? ಇವಿಷ್ಟು ವರ್ಗ ಸಂಖ್ಯೆಗಳು ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಈ ವರ್ಗ ಸಂಖ್ಯೆಗಳ ಬಗ್ಗೆ ಒಂದು ರೂಲ್ಸ್ ಅನ್ನ ಅಥವಾ ಒಂದು ನಿಯಮಗಳನ್ನ ನಾವು ಇವತ್ತ ಕಲ್ತೀವಿ. ಹೌದಾ? ನಿಯಮಗಳಿವು. ಹೌದಾ? ಇಲ್ಲಿ ಅಂದ್ರೆ ನಿಯಮಗಳು ಅನ್ನೋದಕ್ಕಿಂತ ಒಂದು ಲಕ್ಷಣಗಳು ಅಂದ್ರೂ ಅದಕ್ಕ ಕರೆಕ್ಟ್ ಇದೆ. ಹೌದಾ? ಸೊ ನಾವೇನ್ ಅನ್ಬೋದು? ಈ ಒಂದಿಷ್ಟು ಲಕ್ಷಣಗಳನ್ನ ಕಲ್ತೀವಿ ಅಂದ್ರೆ ನಾವು ಅದಕ್ಕ ಆ ಒಂದು ವರ್ಗ ಸಂಖ್ಯೆ ಆದ ಲಕ್ಷಣಗಳನ್ನ ಹೋಲ್ತಾ ಇದ್ರೆ ನಾವು ಅದಕ್ಕ ವರ್ಗ ಸಂಖ್ಯೆಗಳು ಅಂತ ಹೇಳ್ಬಹುದು. ಕರೆಕ್ಟ್. ಹಾಗಾದ್ರೆ ನಾನು ಇದ್ರ ಮೇಲೆ ನಿಮ್ಗೆ ನಾನು ಇವತ್ತು ಏನಂದ್ರೆ ಫಸ್ಟ್ ಕ್ಲಾಸ್ ಇರೋದ್ರಿಂದ ಎಲ್ಲವನ್ನ ಡಿಫಿಕಲ್ಟಿ ಲೆವೆಲ್ ಅನ್ನ ಕಡಿಮೆ ಮಾಡಿದ್ದೀನಿ. ಸ್ವಲ್ಪ ಬೇಸಿಕ್ ಅನ್ನ ಹೇಳ್ತಾ ಇದ್ದೀನಿ. ಕರೆಕ್ಟ್. ಬೇಸಿಕ್ ಅಲ್ಲಿ ಬರುವಂತ ಜಸ್ಟ್ ಮಲ್ಟಿಪ್ಲಿಕೇಶನ್, ಅದಕ್ಕೆ ಬರುವಂತ ಜಸ್ಟ್ ಇದೊಂದು ಆಡಿಂಗ್ ರೂಲ್ಸ್ ಅನ್ನು ನಾನು ಹೇಳ್ತಾ ಇದ್ದೆ. ಕರೆಕ್ಟ್. ಸೊ ಹಾಗಾದ್ರೆ ನೀವು ಇದರ ಬಗ್ಗೆ ಎಷ್ಟನ್ನ ತಿಳ್ಕೊಂಡಿರಿ ಅದ್ರ ಮೇಲೆ ನಾನು ಒಂದು ಟೆಸ್ಟ್ ಅನ್ನ ಮಾಡ್ತೀನಿ. ಅದು MCQ ಟೆಸ್ಟ್. ನಿಮ್ಗೆ ಹೋದ ವರ್ಷನೂ ನೀವು ಆಲ್ರೆಡಿ 7th ಇದ್ದಾಗ ಅಲ್ಲಿ ಮಾಡಿರ್ಬೋದು. ನಾವು 8th ಸ್ಟ್ಯಾಂಡರ್ಡ್ ಇಲ್ಲಿ ನಾವು ಏನ್ ಮಾಡ್ತಿದ್ವಿ? MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿದ್ದೆ. ಹೌದಾ? ಸೊ ಹಾಗಾದ್ರೆ ಇಷ್ಟೊತ್ತವರೆಗೂ, ಈಗ 10ವರೆಯಿಂದ ಇಷ್ಟೊತ್ತವರೆಗೂ ನಾನು ಏನೇನು ಹೇಳಿದ್ನಲ್ಲ ಆ ಒಂದು ಕಾನ್ಸೆಪ್ಟ್ ನ ಬೇಸ್ ಮೇಲೆ ನಿಮಗ ಏನಂದ್ರೆ ಕ್ವಿಜ್ ಕ್ವಶನ್ಸ್ ಗಳನ್ನು ಅಥವಾ ರಸಪ್ರಶ್ನೆಗಳನ್ನ ಕೇಳ್ತೀನಿ. ನಿಮಗ ಆನ್ಸರ್ ಗೊತ್ತಿತ್ತಂದ್ರೆ ಅದನ್ನ ಅನ್ಮ್ಯೂಟ್ ಮಾಡಿ ನೀವೇನ್ ಮಾಡ್ಬೇಕು? ನನಗೆ ಆನ್ಸರ್ ಅನ್ನ ಹೇಳ್ಬೇಕು, ಅಥವಾ ಚಾಟ್ ಬಾಕ್ಸ್ ನೊಳಗೆ ನೀವೇನ್ ಮಾಡ್ಬೇಕು? ನನಗೆ ರಿಪ್ಲೈ ಮಾಡ್ಬೇಕು. ಓಕೆ ಓಕೆ, ಡನ್. ಸ್ಟಾರ್ಟ್ ಮಾಡೋಣ. ಒಂದ್ ಸೆಕೆಂಡ್. ರೈಟ್. ಓಕೆ. ಹೌದಾ? ವರ್ಗ ಸಂಖ್ಯೆಗಳು 8ನೇ ತರಗತಿ ಗಣಿತ್ ವರ್ಗ ಸಂಖ್ಯೆಗಳು. ಸೂಚನೆ: ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹೌದಾ?
ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ ನನಗೆ, ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಂಖ್ಯೆಯಾಗಿದೆ? ವರ್ಗ ಸಂಖ್ಯೆ ಹೌದಾ? ಆಪ್ಷನ್ ಎ 18, ಆಪ್ಷನ್ ಬಿ 25, ಆಪ್ಷನ್ ಸಿ 30, ಆಪ್ಷನ್ ಡಿ 45. ಹಾಗಾದ್ರೆ ಯಾವುದು ವರ್ಗ ಸಂಖ್ಯೆ? ಯಾವುದು? 18, 25, 30, 45? ವೆರಿ ಗುಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದನ್ನ ಒಂಚೂರು ನಾನು ಏನ್ ಮಾಡ್ತೇನೆ, ಹೈಲೈಟ್ ಮಾಡ್ತೇನೆ ನೋಡ್ರಿ. ಓಕೆ, ಆನ್ಸರ್ ಅನ್ನು. ಓಕೆ, ನೆಕ್ಸ್ಟ್. ಒಂದು ಸೆಕೆಂಡ್. ಸೆಕೆಂಡ್ ಕ್ವಶನ್, 12ರ ವರ್ಗ ಎಷ್ಟು? 12ರ ವರ್ಗ ಅಂದ್ರೆ ಏನಂದ್ರ ವರ್ಗ 12 ಸ್ಕ್ವೇರ್ ಮಾಡಿದ್ರೆ ಏನ್ ಮಾಡ್ಬೇಕು? 12ಅನ್ನ 2 ಸತಿ ಮಲ್ಟಿಪ್ಲೈ ಮಾಡ್ಬೇಕು. ಅಲ್ಲಿ ನೋಡ್ರಿ, ಆಪ್ಷನ್ ಎ 124 ಇದೆ, ಆಪ್ಷನ್ ಬಿ 122 ಇದೆ, ಆಪ್ಷನ್ ಸಿ 144 ಇದೆ, ಆಪ್ಷನ್ ಡಿ 142 ಇದೆ. ಹಾಗಾದ್ರೆ ಏನ್ ನೋಡ್ರಿ? ಏನು? ಹೌದಾ? ಅಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 144. ಗುಡ್. ನೆಕ್ಸ್ಟ್. ಸಾರಿ, ಥರ್ಡ್ ಕ್ವಶನ್ ಹೋಯ್ತು, ಜಂಪ್ ಆಯ್ತು ಥರ್ಡ್ ಕ್ವಶನ್. ನೆಕ್ಸ್ಟ್, 169ರ ವರ್ಗಮೂಲ. ಯಾವ ಒಂದು ಸಂಖ್ಯೆಯನ್ನ 2 ಸತಿ ನಾವು ಗುಣಾಕಾರ ಮಾಡಿದಾಗ ನನಗೆ 169 ಬರ್ತೈತೆ ಹೇಳಿ ನೋಡೋಣ. ಆಪ್ಷನ್ ಎ 11, ಆಪ್ಷನ್ ಬಿ 12, ಆಪ್ಷನ್ ಸಿ 13, ಆಪ್ಷನ್ ಡಿ 14. ವೆರಿ ಗುಡ್. ಇಲ್ಲಿ ಏನಾಗತ್ತ? 13. ಹೌದಾ? ರೈಟ್. ನೆಕ್ಸ್ಟ್. ನಾಲ್ಕನೇದು, ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಂಖ್ಯೆ ಅಲ್ಲ? ವರ್ಗ ಸಂಖ್ಯೆ ಅಲ್ಲ. ಆಪ್ಷನ್ ಎ 49, ಆಪ್ಷನ್ ಬಿ 64, ಆಪ್ಷನ್ ಸಿ 81, ಆಪ್ಷನ್ ಡಿ 72. ವರ್ಗ ಸಂಖ್ಯೆ ಯಾವುದಲ್ಲ? ವೆರಿ ಗುಡ್. 72 ವರ್ಗ ಸಂಖ್ಯೆ ಅಲ್ಲ. ಕರೆಕ್ಟ್. ಇದು ನಮ್ಮ ಸರಿಯಾದ ಉತ್ತರ. ವೆರಿ ಗುಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್, 20ರ ವರ್ಗ ಎಷ್ಟು? 20ರ ವರ್ಗ ಎಷ್ಟು? 20ರ ವರ್ಗ ಎಷ್ಟು? ಎಷ್ಟು ನೋಡ್ರಿ 20ರ ವರ್ಗ? ಆಪ್ಷನ್ ಎ 200, ಆಪ್ಷನ್ ಬಿ 300, ಆಪ್ಷನ್ ಸಿ 400, ಆಪ್ಷನ್ ಡಿ 500. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಂಖ್ಯೆಯಾಗಿದೆ? ಯಾವುದು ವರ್ಗ ಸಂಖ್ಯೆಯಾಗಿದೆ ನೋಡ್ರಿ? ಆಪ್ಷನ್ ಎ 98, ಆಪ್ಷನ್ ಬಿ 100, ಆಪ್ಷನ್ ಸಿ 102, ಆಪ್ಷನ್ ಡಿ 105. ಯಾವುದು ಯಾವುದು ವರ್ಗ ಸಂಖ್ಯೆ? ಯಾವುದು? ವೆರಿ ಗುಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 100 ಅನ್ನೋದು ವರ್ಗ ಸಂಖ್ಯೆ ಯಾವುದು? ಹಾಗಾದ್ರೆ ಇನ್ನೊಂದು ನಾ ಇಲ್ಲೇ ಕ್ವಶನ್ ಕೇಳ್ತೀನಿ ನಿಮಗೆ, ಆ 100ರ ವರ್ಗಮೂಲ ಯಾವುದು? ಯಾರಾದ್ರೂ ಹೇಳ್ಬೋದಾ? ಆ 100ರ ವರ್ಗಮೂಲ ಅಂದ್ರೆ ಯಾವ ಸಂಖ್ಯೆಯನ್ನ ನಾವೇನ್ ಮಾಡ್ಬೋದು? 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನಮಗ್ 100 ಬಂದಿದೆ ಅಥವಾ 100 ಬಂದಿದೆ. ವೆರಿ ಗುಡ್. 10ಅನ್ನ 2 ಸತಿ ಅಥವಾ 10 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನಾಗತ್ತ? 100 ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ 7th ಕ್ವಶನ್, 121ರ ನಂತರ ಬರುವ ಮುಂದಿನ ವರ್ಗ ಸಂಖ್ಯೆ ಯಾವುದು? ನೋಡ್ರಿ, 121 ಆದ್ಮೇಲೆ ಯಾವ ವರ್ಗ ಸಂಖ್ಯೆ ಬರುತ್ತೆ ನೋಡ್ರಿ? 124 ಇದೆ, ಆಪ್ಷನ್ ಬಿ 140 ಇದೆ, ಆಪ್ಷನ್ ಸಿ 144 ಇದೆ, ಆಪ್ಷನ್ ಡಿ 169 ಇದೆ. ಯಾವ್ದು ನೋಡ್ರಿ? 144 ಇದೆ, 169 ಇದೆ. ಹೌದಾ? 121 ಆದ್ಮೇಲೆ ನಮ್ಗೆ ಡೈರೆಕ್ಟ್ ಬರುವಂತಹ ಸಂಖ್ಯೆ ಯಾವುದು? ವೆರಿ ಗುಡ್, 144. ಹಾಗಾದ್ರೆ ನಂದು ಇಲ್ಲಿ ಇನ್ನೂ ಒಂದು ಕ್ವಶನ್ ಬಂತು. 144ರ ವರ್ಗಮೂಲ ಯಾವುದು? ಯಾವುದು? 140 ಇಲ್ಲೇ ಏನಾಯ್ತು? ಒಂದ್ ಸೆಕೆಂಡ್.
ಇದನ್ನ ಹೈಲೈಟ್ ಮಾಡೋಣ. ಇದು ಆನ್ಸರ್ ಕರೆಕ್ಟ್ ಹೌದಾ. ಸೊ ನಂದು ಇಲ್ಲೊಂದು ಎಕ್ಸ್ಟ್ರಾ ಕ್ವಶನ್ ಆಡ್ ಮಾಡ್ತಾ ಇದ್ದೀನಿ. ಸೊ 144ರ ವರ್ಗಮೂಲ. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 144? ಸ್ಕ್ವೇರ್ ರೂಟ್ ಆಫ್ 144. ವೆರಿ ಗುಡ್, ಎಕ್ಸಾಕ್ಟ್ಲಿ 144. ಓಕೆ, ನೆಕ್ಸ್ಟ್. ಯಾವ ಸಂಖ್ಯೆಯ ವರ್ಗಮೂಲ 15 ಆಗಿರುತ್ತದೆ? 15ರ ಈ 4 ಸಂಖ್ಯೆಗಳಲ್ಲಿ ಅಲ್ಲೇ ಆಪ್ಷನ್ ಎ 125 ಇದೆ, ಆಪ್ಷನ್ ಬಿ 200 ಇದೆ, ಆಪ್ಷನ್ ಸಿ 225 ಇದೆ, ಆಪ್ಷನ್ ಡಿ 250 ಇದೆ. ಯಾವ ಸಂಖ್ಯೆನ ಈ 15ಅನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ಆ 4ರಲ್ಲಿ ಆಪ್ಷನ್ ಯಾವ್ದು ಬರುತ್ತೆ ನೋಡ್ರಿ? ವೆರಿ ಗುಡ್ ಚಿಲ್ಡ್ರನ್. ಇಲ್ಲಿ ಏನಾಯ್ತು, ನೀವು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಇದು 225 ಇಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್. 17ರ ವರ್ಗ ಯಾವುದು? 17ರ ವರ್ಗ ಯಾವುದು ಅಂದ್ರ 17ಅನ್ನ 2 ಸತಿ ನಾವು ಗುಣಾಕಾರ ಮಾಡ್ಬೇಕು. ಆಪ್ಷನ್ ಎ 279 ಅಥವಾ 279, ಆಪ್ಷನ್ ಬಿ 287 287, ಆಪ್ಷನ್ ಸಿ 289 289, ಆಪ್ಷನ್ ಡಿ 291 ಅಥವಾ 291. ಏನ್ ನೋಡ್ರಿ? ವೆರಿ ಗುಡ್. ಇಲ್ಲೇನಾಯ್ತು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದು. ಒಂದು ಚೌಕದ ಒಂದು ಬದಿಯ ಉದ್ದ 9 ಸೆಂಟಿಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣ ಎಷ್ಟು? ಅಂದ್ರೆ ಸ್ಕ್ವೇರ್ ಅದು 9 ಇತ್ತಂದ್ರೆ ನಿಮ್ಗೆ ಅಲ್ಲೊಂದು ಆನ್ಸರ್ ಅನ್ನ ನೋಡಿದ್ರಿ ನೀವು. ವೆರಿ ಗುಡ್. 9ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ನಮ್ಗೆ ಏನಾಗತ್ತೆ ಹಾಗಾದ್ರೆ? 9 81 ಚದರ ಸೆಂಟಿಮೀಟರ್. ಓಕೆ, ಕರೆಕ್ಟ್. ಸೊ ಇದು ಇವತ್ತಿನ ನಮ್ಮ ಒಂದು ಮ್ಯಾಥ್ಸ್ ಕ್ಲಾಸಿನ ಮಲ್ಟಿಪಲ್ ಚಾಯ್ಸ್ ಆಗಿತ್ತು. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಾದವು. ಈ ಒಂದು ಕ್ಲಾಸ್ ನಲ್ಲಿ ನಾವು ಇವತ್ತೇನ್ ಕಲ್ತೀವಿ? ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ. ಸೊ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಾನು ಬಹಳ ಏನ್ ಹೇಳಿದೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಡಿಫಿಕಲ್ಟ್ ಲೆವೆಲ್ ಅನ್ನ ತಗೊಂಡಿಲ್ಲ. ಎಂಜಾಯ್ ಮಾಡ್ಲಿಕ್ಕೆ ಸ್ವಲ್ಪ ಆಕ್ಟಿವಿಟಿಗಳನ್ನ ಬಹಳ ತಗೊಂಡ್ ಬಂದಿದ್ದೀನಿ. ಸೊ ನೀವೆಲ್ಲರೂ ಅದನ್ನ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ ಮ್ಯಾಥ್ಸ್ ಕ್ಲಾಸ್ ಅನ್ನ. ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿಗೆ ಈ ಮ್ಯಾಥ್ಸ್ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಒಂದು 10 ನಿಮಿಷ ನಮ್ದು ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ವಿಮರ್ಶಾತ್ಮಕ ಚಿಂತನೆಯ ಕ್ವಶನ್ಸ್ ಗಳು ಬರ್ತಾವು. ಅಂದ್ರ ಲಾಜಿಕಲ್ ಥಿಂಕಿಂಗ್. ಇದು ಯಾವುದೇ ಒಂದು ಸಿಲೆಬಸ್ ನಲ್ಲಿ ಇರೋದಿಲ್ಲ. ಸುಮ್ನೆ ನಿಮ್ಗೆ ಮೈಂಡಿಗೆ ವರ್ಕ್ ಮಾಡ್ಲಿಕ್ಕೆ ನಾವೊಂದು ಈ 10 ನಿಮಿಷನ ಆಕ್ಟಿವಿಟಿಯನ್ನ ಕೊಡ್ತೀವಿ. ನೀವು ಅದಕ್ಕೆ ಆನ್ಸರ್ ಅನ್ನ ಮಾಡ್ಬೇಕು. ಫಸ್ಟ್ ಇದನ್ನ ಈ ಮ್ಯಾಥ್ಸ್ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ಆ 10 ನಿಮಿಷನ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್.